ಯಾರ್ಗೆಲ್ಲ ಹುಡ್ತಾಗಿಂದಾನೆ ಮ್ಯಾಜಿಕ್ ಪವರ್ ಗಳು ಇರುತ್ತೋ ಅಂತವ್ರನ್ನ ಒಂದು ಮ್ಯಾಜಿಕಲ್ ಸ್ಕೂಲ್ಗೆ ಕರ್ಕೊಂಡ್ ಬಂದು ಟ್ರೈನಿಂಗ್ ಅನ್ನ ಕೊಡ್ತಾರೆ. ಬಟ್ ಆದ್ರೆ ನಮ್ಮ ಹೀರೋಯಿನ್ಗೆ ಮ್ಯಾಜಿಕ್ ಪವರ್ ಏನೋ ಇರುತ್ತೆ, ಆದ್ರೆ ಅವಳಿಗೆ ಆ ಪವರ್ ಗಳನ್ನ ಕಂಟ್ರೋಲ್ ಮಾಡೋದಿಕ್ಕೆ ಬರೋದಿಲ್ಲ. ಆದ್ರಿಂದ ಮ್ಯಾಜಿಕಲ್ ಸ್ಕೂಲ್ ನಬ್ರು ಇವಳನ್ನ ಕಸ ಗುಡ್ಸೋದಿಕ್ಕಾಗಿ ಹಾಕ್ಬಿಡ್ತಾರೆ. ನಂತರ ನಮ್ ಹೀರೋಯಿನ್ ತುಂಬಾನೇ ಕಷ್ಟಪಟ್ಟು ಎಂತ ಶಕ್ತಿಗಳನ್ನ ಪಡ್ಕೋತಾಳೆ ಅಂದ್ರೆ ಇವರಿಗೆ ಸರಿಸಮಾನವಾಗಿ ಯಾರುವೆ ಇರೋದೇ ಇಲ್ಲ. ಹಾಗಿದ್ರೆ ದುರ್ಬಲವಾಗಿರುವ ನಮ್ಮ ಹೀರೋಯಿನ್ ಯಾವ ರೀತಿ ಶಕ್ತಿಶಾಲಿ ಆಗ್ತಾಳೆ ಅನ್ನೋದನ್ನ ಇವತ್ತಿನ ಅಪ್ಸೈಡ್ ಡೌನ್ ಮ್ಯಾಜಿಕ್ ಅನ್ನುವ ಮೂವಿಯಲ್ಲಿ ನೋಡೋಣ. ವಿಡಿಯೋ ಅಂತೂ ಸಖತ್ತಾಗಿದೆ. ನೋಡೋದಕ್ಕಿಂತ ಮುಂಚೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪಟಾಪಟ ಅಂತ ಇವಾಗ್ಲೇನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರಿ, ಇನ್ನು ತಡ ಮಾಡೋದ್ ಬೇಡ, ಇವತ್ತಿನ ಮೂವಿ ಒಳಗಡೆಗೆ ಎಂಟ್ರಿಯನ್ನ ಕೊಡೋಣ. ಓಪನಿಂಗ್ ಸೀನ್ ನಲ್ಲಿ ನಮ್ಮ ಹೀರೋಯಿನ್ ಆಗಿರ್ತಾ ಇರೋ ನೋರಿ ಅವಳನ್ನ ತೋರಿಸ್ತಾರೆ. ಬೇರೆ ಮಕ್ಳ ಹಾಗೆ ನಾವ್ಯಾಕೆ ನಾರ್ಮಲ್ ಆಗಿಲ್ಲ ಅಂತ ಒಂದು ವಿಂಡೋ ಕಡೆಗೆ ನೋಡ್ಬೇಕಾದ್ರೆ ಅಲ್ಲಿ ಒಂದು ಬೆಕ್ಕಿರೋದನ್ನ ನೋಡ್ತಾಳೆ. ಅಂಡ್ ನೋಡಿದ ಕೂಡ್ಲೆ ಇವಳಿಗೂ ಕೂಡ ಬೆಕ್ಕಿನ ಹಾಗೆ ಮೀಸೆ ಎಲ್ಲ ಬಂದು ಚೇಂಜ್ ಆಗ್ಬಿಡ್ತಾಳೆ. ನಂತರ ಇವಳ ತಂದೆ ರೂಮ್ ಒಳಗಡೆಗೆನೆ ಬರ್ಬೇಕಾದ್ರೆ ನಮ್ಮ ನೋರಿಯ ಬೆನ್ನಲ್ಲಿ ರೆಕ್ಕೆಗಳೆಲ್ಲ ಬರೋದಿಕ್ಕೆ ಶುರುವಾಗ್ಬಿಡುತ್ತೆ. ಅಂದ್ರೆ ಇವಳ ಒಳಗಡೆ ಇರ್ತಾ ಇರುವ ಪವರ್ ಅನ್ಲಾಕ್ ಆಗೋದಿಕ್ಕೆ ಶುರುವಾಗಿದೆ. ಅಂಡ್ ಇಲ್ಲಿಗೆ ಸೀನನ್ನ ಕಟ್ ಮಾಡಿ 6 ವರ್ಷಗಳ ನಂತರವಾಗಿ ತೋರಿಸ್ತಾರೆ. ಅಂಡ್ ಇವಾಗ ನಮ್ಮ ನೋರಿ ಕೂಡ ಚೆನ್ನಾಗಿನೇ ಬೆಳ್ಕೊಂಡು ದೊಡ್ಡೋಳಾಗಿದ್ದಾಳೆ. ಅಲ್ಲದೆ ಇವರ ಹತ್ರ ಮ್ಯಾಜಿಕ್ ಪವರ್ ಇರೋದ್ರಿಂದ ಸೇಜ್ ಅಕಾಡೆಮಿ ಅನ್ನುವ ಒಂದು ಮ್ಯಾಜಿಕಲ್ ಸ್ಕೂಲ್ಗೆ ಹೋಗಿ ಟ್ರೈನಿಂಗ್ ತಗೊಳ್ಳೋದಿಕ್ಕಾಗಿನೇ ಡಿಸೈಡ್ ಆಗಿದ್ದಾರೆ. ಅಂಡ್ ಆ ಸ್ಕೂಲ್ ನಲ್ಲೇ ಕೂಡ ತುಂಬಾನೇ ಮ್ಯಾಜಿಕಲ್ ಪವರ್ ಗಳಿರುವ ಮಕ್ಕಳನ್ನ ತಂದು ಟ್ರೈನಿಂಗ್ ಅನ್ನ ಕೊಡ್ತಾರೆ. ನಂತರ ನಮ್ಮ ನೋರಿಗೆ ರಾಯ್ನಾ ಅನ್ನುವ ಒಬ್ಬಳು ಫ್ರೆಂಡ್ ಇರ್ತಾ ಇದ್ದು ಅವಳು ಬೆಂಕಿಯನ್ನ ಕಂಟ್ರೋಲ್ ಮಾಡುವ ಪವರ್ ಅನ್ನ ಮಡಗಿದಾಳೆ. ಬಟ್ ಆದ್ರೆ ಧೈರ್ಯವನ್ನ ಮಾಡಿ ಅವಳ ಪವರ್ ಗಳನ್ನ ಇಲ್ಲಿವರೆಗೂ ಸರಿಯಾಗಿ ಯೂಸ್ ಅನ್ನೇ ಮಾಡೋದಿಲ್ಲ. ಇನ್ನು ನಮ್ಮ ನೋರಿ ನಮ್ಮ ಪವರ್ ಅನ್ನ ಯೂಸ್ ಮಾಡೋಣ ಅಂತ ಟ್ರೈ ಅನ್ನ ಮಾಡಿದ್ರೆ 2-3 ಕ್ರಿಯೇಚರ್ ಗಳನ್ನ ಒಟ್ಟಿಗೆ ಸೇರಿಸಿ ಒಂದು ಹೈಬ್ರಿಡ್ ಅನ್ನ ಕ್ರಿಯೇಟ್ ಮಾಡ್ಬಿಡ್ತಾಳೆ. ಅಂದ್ರೆ ಅಳಿಲು, ಬೆಕ್ಕು, ರ್ಯಾಬಿಟ್ ಎಲ್ಲವನ್ನ ಒಟ್ಟಾಗಿನೇ ಸೇರಿಸ್ಕೊಂಡು ಒಂದು ಹೊಸ ಕ್ರಿಯೇಚರ್ ಅನ್ನ ಮಾಡ್ತಾಳೆ. ನೆಕ್ಸ್ಟ್ ಒಂದು ವಾರದ ನಂತರ ಇವರ ಹಾಗೇನೆ ತುಂಬಾನೇ ಮ್ಯಾಜಿಕ್ ಪವರ್ ಗಳಿರುವ ಸ್ಟೂಡೆಂಟ್ ಗಳು ಸೇಜ್ ಅಕಾಡೆಮಿಗೆ ಹೋಗೋದಿಕ್ಕಾಗಿ ಬಸ್ ಸ್ಟಾಪ್ ಗೆನೆ ಬಂದು ನಿಂತಿರ್ತಾರೆ. ಬಟ್ ಆದ್ರೆ ಒಬ್ಬ ವ್ಯಕ್ತಿ ಮರದ ಹಿಂದಗಡೆಯಿಂದಾನೆ ಬಂದು ನಿಮ್ಮನ್ನೆಲ್ಲ ಜಾದೂ ಸ್ಕೂಲ್ಗೆ ಕರ್ಕೊಂಡು ಹೋಗೋದಿಕ್ಕೆ ಬಂದಿದ್ದೀನಿ ಅನ್ನೋದಾಗಿ ಹೇಳ್ತಾನೆ. ಆದ್ರಿಂದ ಎಲ್ಲಾ ಮಕ್ಕಳುವೆ ಕೊನೆಯದಾಗಿ ಅವರ ಪೇರೆಂಟ್ಸ್ ಗಳಿಗೆ ಬಾಯನ್ನ ಹೇಳ್ತಾರೆ. ನಂತರ ಇವಾಗ ಬರ್ಟ್ ಅನ್ನುವ ವ್ಯಕ್ತಿ ಎಲ್ಲಾ ಮಕ್ಕಳನ್ನ ಒಂದು ಕಾಡ್ನ ಒಳಗಡೆಗೆ ಕರ್ಕೊಂಡು ಹೋಗ್ತಾನೆ. ಅಂಡ್ ಎದುರುಗಡೆ ಒಂದು ಪೋರ್ಟಲ್ ಅನ್ನ ತೋರಿಸಿ ಮೊದ್ಲು ನಾನ್ ಹೋಗ್ತೀನಿ, ನನ್ನನ್ನ ಫಾಲೋ ಮಾಡ್ಕೊಂಡು ಎಲ್ಲರೂ ಬನ್ನಿ ಅಂತ ಆ ಪೋರ್ಟಲ್ ನ ಒಳಗಡೆಗೆ ಹೋಗ್ತಾನೆ. ಇದನ್ನ ನೋಡು ನಮ್ಮ ಎಲ್ಲಾ ಮಕ್ಕಳುವೆ ಒಂದು ಕ್ಷಣ ಗಾಬರಿ ಆದ್ರೂ ಕೂಡ ಎಲ್ರೂ ಅದೇ ಪೋರ್ಟ್ ಒಳಗಡೆಗೆ ಎಂಟರ್ ಆಗ್ತಾರೆ. ಅಷ್ಟೇ ಬಂದು ನೋಡ್ಬೇಕಾದ್ರೆ ಇದೊಂದು ಬೇರೆ ಲೋಕದ ಹಾಗೇನೆ ಕಾಣಿಸ್ತಿರುತ್ತೆ. ಸೊ ವಿಡಿಯೋವನ್ನ ಮಾಡ್ಕೊಂಡ್ ಬಿಡೋಣ ಅಂತ ಎಲ್ಲರೂ ಫೋನ್ ತೆಗಿಬೇಕಾದ್ರೆ ಈ ಜಾಗದಲ್ಲಿ ಅವರ ಫೋನ್ಗಳು ವರ್ಕ್ ಆಗೋದೇ ಇಲ್ಲ. ನೆಕ್ಸ್ಟ್ ಈ ಸ್ಕೂಲಿನ ಪ್ರಿನ್ಸಿಪಲ್ ಆಗಿರುವ ಲಿಂಡಾ ಎಲ್ಲಾ ಮಕ್ಕಳನ್ನು ಭೇಟಿ ಮಾಡ್ತಾಳೆ. ಮೊದಲನೇದಾಗಿ ನಮ್ಮ ಮ್ಯಾಜಿಕಲ್ ಅಕಾಡೆಮಿ ಸ್ಕೂಲಿಗೆ ನಿಮ್ಮೆಲ್ರಿಗೂ ವೆಲ್ಕಮ್ ಗಾಯ್ಸ್. ಹಾಗೆ ನಿಮ್ಮ ಶಕ್ತಿಗಳ ಆಧಾರದ ಮೇಲೆ ನಿಮ್ಮನ್ನ 5 ಗುಂಪುಗಳಾಗಿ ಡಿವೈಡ್ ಅನ್ನ ಮಾಡ್ತೀವಿ. ಮೊದಲನೇ ಗುಂಪಿನ ಹೆಸರು ಫಜೀಸ್ ಅಂತ. ಯಾರಿಗೆ ಪ್ರಾಣಿಗಳ ಹತ್ರ ಮಾತಾಡುವ ಶಕ್ತಿ ಇರುತ್ತೋ ಅಂತವ್ರನ್ನ ಗುಂಪಿಗೆ ಸೇರಿಸ್ತೀವಿ. ಇನ್ನು 2ನೇ ಗುಂಪಿನ ಹೆಸರು ಬಂದು ಫ್ಲಿಕ್ಕರ್ಸ್ ಅಂತ. ಯಾರು ವಸ್ತುಗಳನ್ನ ಮುಟ್ಟದೇನೆ ಕೈಗೆ ಎತ್ಕೊಳ್ತಾರೋ ಅಂತವ್ರನ್ನ ಈ ಗುಂಪಿಗೆ ಸೇರಿಸ್ತೀವಿ. ಅಂಡ್ 3ನೇ ಗುಂಪಿನ ಹೆಸರು ಫೈರ್ಸ್ ಅಂತ. ಯಾರತ್ರ ಬೆಂಕಿಯನ್ನ ಕಂಟ್ರೋಲ್ ಮಾಡುವ ಪವರ್ ಇತ್ತೋ ಅವ್ರನ್ನ ಈ ಗುಂಪಿಗೆ ಸೇರಿಸ್ತೀವಿ. ಇನ್ನು 4ನೇ ಗುಂಪು ಫ್ಲೈಯರ್ಸ್. ಯಾರ ಹತ್ರ ಗಾಳಿಯಲ್ಲಿ ಹಾರಾಡುವ ಶಕ್ತಿ ಇರುತ್ತೋ ಅವರು ಈ ಗುಂಪಿಗೆ ಹೋಗ್ತಾರೆ. ಇನ್ನು ಕೊನೆಯ ಗುಂಪಿನ ಹೆಸರು ಬಂದು ಫೆಜರ್ ಅಂತ. ಯಾರು ತಮ್ಮ ಆಕಾರವನ್ನ ಬೇರೆ ಕ್ರಿಯೇಚರ್ ನ ಹಾಗೆ ಬದಲಾಯಿಸಿಕೊಳ್ತಾರೋ ಅವರು ಇಲ್ಲಿಗೆ ಹೋಗ್ತಾರೆ. ಆದ್ರಿಂದ ಮೊದ್ಲು ನಿಮ್ಮೆಲ್ರಿಗೂ ಒಂದು ಟೆಸ್ಟ್ ಅನ್ನ ಮಾಡ್ತೀವಿ. ಎಲ್ಲರೂ ನಿಮ್ಮ ಶಕ್ತಿಗಳನ್ನ ಡೆಮೋವನ್ನ ಕೊಡ್ಬೇಕು. ಅದ್ರಲ್ಲಿ ನೀವು ಯಾವ ಗುಂಪಿಗೆ ಹೋಗ್ತೀರಾ ಅಂತ ಜಡ್ಜಸ್ ಗಳು ಡಿಸೈಡ್ ಮಾಡ್ತಾರೆ ಅನ್ನೋದಾಗಿ ಒಂದು ಟೆಸ್ಟ್ ಅನ್ನ ಶುರು ಮಾಡ್ಕೊಳ್ತಾರೆ. ಮೊದಲನೇದಾಗಿ ಫೈರ್ಸ್ ಗಳನ್ನ ಕರೆದು ಒಂದು ಟಾಸ್ಕ್ ಅನ್ನ ಕೊಡ್ತಾರೆ. ಸರಿ ಸುಮಾರು 2 ಮೀಟರ್ ದೂರದಲ್ಲಿ ಒಂದು ಕ್ಯಾಂಡಲ್ ಅನ್ನ ಮಡಗಿ ಇವರ ಶಕ್ತಿಯಿಂದ ಆ ಕ್ಯಾಂಡಲ್ ಗೆ ಬೆಂಕಿಯನ್ನ ಕಚ್ಚಿಸ್ಬೇಕು. ಸೊ ಮೊದಲನೇದಾಗಿ ಫಿಲಿಪ್ ಅನ್ನುವ ಹುಡುಗ ಬಂದು ಅವನ ಪವರ್ ಅನ್ನ ಯೂಸ್ ಮಾಡಿ ಕ್ಯಾಂಡಲ್ ಅನ್ನ ಹಚ್ಚಿಸ್ತಾನೆ. ನಂತರ ಜಡ್ಜಸ್ ಗಳು ಇವನಿಗೆ ಒಂದು ಕಾರ್ಡ್ ಅನ್ನ ಕೊಟ್ಟು ಹೊರಗಡೆ ವೇಟ್ ಮಾಡು ಅನ್ನೋದಾಗಿನೇ ಹೇಳ್ತಾರೆ. ನೆಕ್ಸ್ಟ್ ಎಲಿಯಟ್ ಅನ್ನುವ ಡುಮಾ ಹುಡುಗ ಬಂದು ಟ್ರೈ ಮಾಡ್ಬೇಕಾದ್ರೆ ಇವನ ಹತ್ರ ಬೆಂಕಿ ಬರೋದಿಲ್ಲ, ಬದಲಾಗಿ ಬರೀ ಹೊಗೆನೆ ಬರ್ತಿರುತ್ತೆ. ನಂತರ ಈ ಪೂರ್ತಿಯಾದ ರೂಮಿಗೆಲ್ಲ ಹೊಗೆಯನ್ನ ತುಂಬಿಸಿ ಮಡಗ್ಬಿಡ್ತಾನೆ. ನೆಕ್ಸ್ಟ್ ನಮ್ಮ ರೈನಾ ಸೂಪರ್ ಆಗಿನ ಎಂಟ್ರಿಯನ್ನ ಕೊಟ್ಟು ಕೇವಲ ಅವಳ ಕಿರುಬೆಳ್ಳನ್ನ ಬಳಸಿ ಕ್ಯಾಂಡಲ್ ಅನ್ನ ಹಚ್ಚಿಸ್ತಾಳೆ. ನಂತರ ಫಜೀಸ್ ಕ್ಯಾಟಗರಿ ಅವರನ್ನ ಕರೆದು ನಾಯಿಯ ಹತ್ರ ಮಾತಾಡೋದಿಕ್ಕಾಗಿನೇ ಹೇಳ್ತಾರೆ.
ಹಾಗೆ ಆ ಜಡ್ಜಸ್ ಗಳು ಕೆಲವು ಕ್ವಶನ್ ಗಳನ್ನ ಕೇಳ್ತಾರೆ. ಅದನ್ನ ನಾಯಿಗೆ ಅರ್ಥವನ್ನ ಮಾಡಿಸಿ ಅದು ಕೊಡುವ ಆನ್ಸರ್ ಅನ್ನ ಜಡ್ಜ್ ಗಳಿಗೆ ಹೇಳ್ಬೇಕು. ನಂತರ ಇವಾಗ ಫ್ಲಿಕ್ಕರ್ಸ್ ಗಳನ್ನ ಕರೀತಾರೆ. ಅಂದ್ರೆ ವಸ್ತುಗಳನ್ನ ಕೈಯಿಂದ ಮುಟ್ಟದೆ ಅವರ ಕಡೆಗೆ ಎಳ್ಕೊಳ್ಳುವ ಪವರ್ ಇರುವ ಮಕ್ಕಳು. ಅಂಡ್ ಪೆಪ್ಪರ್ ಅನ್ನುವ ಒಂದು ಹುಡುಗಿ ಬಂದು ಟ್ರೈ ಅನ್ನ ಮಾಡ್ಬೇಕಾದ್ರೆ ಒಂದು ಲೋಟವನ್ನ ಇವಳ ಕಡೆಗೆ ಎಳ್ಕೊಳ್ಳೋದಿಕ್ಕಾಗಿನೇ ನೋಡ್ತಾಳೆ. ಬಟ್ ಆದ್ರೆ ಇವಳ ಶಕ್ತಿ ಉಲ್ಟಾ ಹೊಡೆದು ಆ ಲೋಟ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಹೋಗುತ್ತೆ ಅಂಡ್ ಒಂದು ಗೋಡೆಗೆನೆ ಹೋಗಿ ಕ್ರಾಶ್ ಆಗ್ಬಿಡುತ್ತೆ. ಸೊ ಈ ಪೆಪ್ಪರ್ ಅನ್ನುವ ಹುಡುಗಿಯನ್ನ ರಿಜೆಕ್ಟ್ ಅನ್ನ ಮಾಡ್ತಾರೆ. ನೆಕ್ಸ್ಟ್ ಇವಾಗ ಗಾಳಿಯಲ್ಲಿ ಹಾರಾಡುವ ಫ್ಲೈಯರ್ಸ್ ಗಳನ್ನ ಕರೀತಾರೆ. 30 ಸೆಕೆಂಡ್ ಗಳವರೆಗೆ ಇವರು ಗಾಳಿಯಲ್ಲಿ ಹಾರಾಡ್ಕೊಂಡೇ ಇರ್ಬೇಕು. ಯಾರು ಹಾರಾಡಲ್ವೋ ಅವರು ರಿಜೆಕ್ಟ್ ಆಗ್ತಾರೆ. ಸೊ ಆಂದ್ರೆ ಅನ್ನುವ ಒಂದು ಹುಡುಗ ಅವನ ಬ್ಯಾಗ್ ಅನ್ನ ತೆಗಿಬೇಕಾದ್ರೆ ಸಡನ್ ಆಗಿ ಹಾರ್ಕೊಂಡು ಮೇಲಕ್ಕನೆ ಹೋಗ್ಬಿಡ್ತಾನೆ. ಅಂದ್ರೆ ಇವನ ಪವರ್ ಅನ್ನ ಕಂಟ್ರೋಲ್ ಮಾಡೋದಿಕ್ಕೆ ಇವನ ಕೈಯಲ್ಲಿ ಆಗೋದಿಲ್ಲ. ಕೆಳಗಡೆಗೆ ಬಾ ಅಂತ ಕರಿಬೇಕಾದ್ರೂ ಕೂಡ ಇವನ್ ಕೈಲಿ ಬರೋದಿಕ್ಕೆ ಆಗ್ತಿರಲ್ಲ. ಸೊ ನಮ್ಮ ಬರ್ಟು ಒಂದು ಏಣಿಯನ್ನ ತಂದು ಕೆಳಗಡೆಗೆನೆ ಎಳ್ಕೋತಾನೆ. ನೆಕ್ಸ್ಟ್ ಇವಾಗ ನಮ್ಮ ನೋರಿಯ ಚಾನ್ಸು ಬರುತ್ತೆ. ಇವರಿಗೆ ಇರುವ ಟಾಸ್ಕ್ ಏನು ಅಂದ್ರೆ ಎದುರುಗಡೆ ಒಂದು ಬೆಕ್ಕಿನ ಫೋಟೋವನ್ನ ಮಡಗಿದ್ದಾರೆ. 6 ಸೆಕೆಂಡ್ ಗಳವರೆಗೆ ಆ ಬೆಕ್ಕಿನ ರೀತಿಯಾಗಿ ಇಬ್ರು ಕನ್ವರ್ಟ್ ಆಗ್ಬೇಕು. ಸರಿ ಓಕೆ ಅಂತ ಇವಳು ಕೂಡ ಟ್ರೈ ಅನ್ನ ಮಾಡ್ಬೇಕಾದ್ರೆ 3 ಸೆಕೆಂಡ್ ಆದ ನಂತರ ಇವಳ ಬೆನ್ನಲ್ಲಿ ರೆಕ್ಕೆ ಬರೋದಕ್ಕೆಲ್ಲ ಶುರುವಾಗ್ಬಿಡುತ್ತೆ. ಸೊ ಫೈನಲಿ ಇವಳು ಕೂಡ ತನ್ನ ಶಕ್ತಿಯ ಮೇಲೆ ಕಂಟ್ರೋಲ್ ಅನ್ನ ಕಳ್ಕೊಂಡ್ ಬಿಡ್ತಾಳೆ. ಆದ್ರೂ ಎಲ್ರಿಗೂ ಒಂದೊಂದು ಕಾರ್ಡ್ ಅನ್ನ ಕೊಟ್ಟಿರ್ತಾ ಇದ್ರು ಅಲ್ವಾ, ಅದೇ ರೀತಿ ನಮ್ಮ ನೋರಿಗುವೆ ಕೂಡ ಒಂದು ಕಾರ್ಡ್ ಅನ್ನ ಕೊಡ್ತಾರೆ. ಅಂಡ್ ಎಲ್ಲಾ ಮಕ್ಕಳುವೆ ಹೊರಗಡೆ ನಿಂತು ವೇಟ್ ಅನ್ನ ಮಾಡ್ತಿರ್ತಾರೆ. ನಂತರ ಈ ಜಡ್ಜಸ್ ಗಳು ಎಂಟ್ರಿಯನ್ನ ಕೊಟ್ಟು ನಿಮ್ಮ ಹತ್ರ ಇರೋ ಕಾರ್ಡ್ ಅನ್ನ ಓಪನ್ ಮಾಡಿ, ಹಾಗೆ ನೀವು ಯಾವ ಟೀಮಿಗೆ ಸೇರ್ಕೊಳ್ತೀರಾ ಅನ್ನೋದಾಗಿ ತಿಳ್ಕೊಳ್ಳಿ ಅನ್ನೋದಾಗಿ ಹೇಳ್ತಾರೆ. ಅಂಡ್ ಅದೇ ರೀತಿ ನಮ್ಮ ರಾಯ್ನ ಕೂಡ ಓಪನ್ ಮಾಡಿ ನೋಡಿದ್ರೆ ಫೈಯರ್ ಗುಂಪಿಗೆನೆ ಸೇರ್ಕೊಂಡಿದ್ದಾಳೆ. ಸೊ ನಮ್ಮ ರಾಯ್ನಾಗೆ ತುಂಬಾನೇ ಖುಷಿ ಆಗುತ್ತೆ. ಸರಿ ಓಕೆ ಅಂತ ನಮ್ಮ ನೋರಿ ಅವಳ ಕಾರ್ಡ್ ಅನ್ನ ಓಪನ್ ಮಾಡಿ ನೋಡಿದ್ರೆ ಇವಳು ಫೆಜರ್ ಅನ್ನುವ ಗ್ರೂಪಿಗೆ ಜಾಯ್ನ್ ಆಗ್ಬೇಕಿತ್ತು ಅಲ್ವಾ. ಬಟ್ ಆದ್ರೆ ಇವಳ ಕಾರ್ಡ್ ನಲ್ಲಿ ಯುಡಿಎಂ ಅನ್ನುವ ಲೆಟರ್ ಅನ್ನ ಬರ್ದಿರುತ್ತೆ. ಆದ್ರಿಂದ ಇದು ಏನು ಅಂತ ಗೊತ್ತಾಗ್ದಿರಾ ನಮ್ಮ ನೋರಿ ತುಂಬಾನೇ ಕನ್ಫ್ಯೂಷನ್ ಗೆ ಒಳಗಾಗ್ತಾಳೆ. ಅಂಡ್ ಪ್ರಿನ್ಸಿಪಲ್ ಲಿಂಡಾ ಕೂಡ ನೋಡಿ ಮಕ್ಳ, ನೀವೆಲ್ಲರೂ ಕೆಫೆಟೇರಿಯಾಗೆ ಹೋಗಿ ಅಲ್ಲಿ ನಿಮಗಾಗಿ ಅಂತಾನೆ ಡಿಫ್ರೆಂಟ್ ಆದ ಯೂನಿಫಾರ್ಮ್ ಗಳನ್ನ ಮಡಗಿರ್ತಾರೆ, ಅದನ್ನ ಹೋಗಿ ತಗೊಳ್ಳಿ ಅನ್ನೋದಾಗಿನೇ ಹೇಳ್ತಾರೆ. ಬಟ್ ಆದ್ರೆ ನಮ್ಮ ನೋರಿ ಡೈರೆಕ್ಟ್ ಆಗಿನೇ ಬಂದು ಇದೇನೋ ಯುಡಿಎಂ ಅಂತ ಬರ್ದಿದೆ, ಏನಿದು ಎಲ್ಲಿದೆ ಅನ್ನೋದಾಗಿ ಕೇಳ್ತಾಳೆ. ಸೊ ಆ ಪ್ರಿನ್ಸಿಪಲ್ ಕಾಡಿನ ಕಡೆಗೆ ಒಂದು ದಾರಿಯನ್ನ ತೋರಿಸ್ತಾರೆ. ಸರಿ ಓಕೆ ಅಂತ ನಮ್ಮ ನೋರಿ ಕೊನೆಯದಾಗಿ ರಾಯ್ನಾಗೆ ಬಾಯ್ ಅನ್ನವೇ ಹೇಳಿ ಆ ಯುಡಿಎಂ ಇರುವ ಲೊಕೇಶನ್ ಅನ್ನ ಹುಡಿಕೊಂಡು ಕಾಡಿನ ಒಳಗಡೆಗೆನೆ ಬರ್ತಾಳೆ. ಅಂಡ್ ಅದೇ ರೀತಿ ಹುಡಿಕೊಂಡು ಕೊನೆಗೆ ಆ ಯುಡಿಎಂ ನ ಹೆಡ್ ಕ್ವಾರ್ಟರ್ ಅನ್ನ ಬಂದು ತಲುಪ್ತಾಳೆ. ನಂತರ ಬರ್ಟೇನೆ ನಮ್ಮ ನೋರಿಯನ್ನ ವೆಲ್ಕಮ್ ಮಾಡ್ಕೊಂಡು ಬಾರಮ್ಮ ಅನ್ನೋದಾಗಿ ಆ ಯುಡಿಎಂ ಒಳಗಡೆಗೆನೆ ಕರ್ಕೊಂಡು ಹೋಗ್ತಾನೆ. ಸರಿ ಓಕೆ ಅಂತ ಇವಳು ಕೂಡ ಒಳಗೆ ಬಂದು ನೋಡ್ಬೇಕಾದ್ರೆ ಆಲ್ರೆಡಿ ಯಾರೆಲ್ಲ ರಿಜೆಕ್ಟ್ ಆಗಿದ್ರು ಅವರೆಲ್ಲರೂ ಇದೇ ಸ್ಕೂಲ್ ನಲ್ಲಿ ಇದ್ದಾರೆ. ಅಂದ್ರೆ ಯಾರೆಲ್ಲ ಮ್ಯಾಜಿಕಲ್ ಟೆಸ್ಟ್ ನಲ್ಲಿ ಫೇಲ್ ಆಗ್ತಾರೋ ಅವರಿಗೆ ಮ್ಯಾಜಿಕಲ್ ಟ್ರೈನಿಂಗ್ ಅನ್ನ ಕೊಡೋದಿಲ್ಲ, ಬದಲಾಗಿ ಈ ಜಾಗಕ್ಕೆನೆ ಕರ್ಕೊಂಡು ಬಂದು ಸಾಮಾನ್ಯ ಮಕ್ಕಳ ಹಾಗೆ ಟ್ರೀಟ್ ಅನ್ನ ಮಾಡ್ತಾರೆ. ಅಷ್ಟೇ ಈ ವಿಷಯವನ್ನ ಕೇಳ್ಬೇಕಾದ್ರೆ ನಮ್ಮ ನೋರಿ ತುಂಬಾನೇ ಕೋಪವನ್ನ ಮಾಡ್ಕೊಂಡು ನಾವಿಲ್ಲಿಗೆ ಬಂದಿರೋದು ಮ್ಯಾಜಿಕಲ್ ಪವರ್ ಗಳ ಬಗ್ಗೆ ತಿಳ್ಕೊಳ್ಳೋದಿಕ್ಕೆ, ಕಲಿಯೋದಿಕ್ಕೆ, ನಾವು ಸಾಮಾನ್ಯ ಮನುಷ್ಯರ ಹಾಗೆ ಬದುಕಬೇಕು ಅಂದ್ರೆ ಇಲ್ಲಿಗೇನಿಗೆ ಬರ್ಬೇಕಿತ್ತು ಅಂತ ಕೂಗಾಡ್ತಾಳೆ. ಅಂಡ್ ಇದೇ ಟೈಮಿಗೆ ಪ್ರಿನ್ಸಿಪಲ್ ಲಿಂಡಾ ಅಲ್ಲಿಗೆ ಎಂಟ್ರಿಯನ್ನ ಕೊಟ್ಟು ಯುಡಿಎಂ ನ ಫುಲ್ ಫಾರ್ಮ್ ಏನು ಅಂದ್ರೆ ಅಪ್ಸೈಡ್ ಡೌನ್ ಮ್ಯಾಜಿಕ್ ಅಂತ. ಹಾಗಂದ್ರೆ ನಿಮ್ ಹತ್ರ ಮ್ಯಾಜಿಕ್ ಪವರ್ ಏನೋ ಇರುತ್ತೆ, ಬಟ್ ಆದ್ರೆ ಅದನ್ನ ನಿಮ್ಮ ಕೈಯಲ್ಲಿ ಯಾವತ್ತೇ ಕಂಟ್ರೋಲ್ ಮಾಡೋದಿಕ್ಕೆ ಆಗೋದೇ ಇಲ್ಲ. ಅಲ್ಲದೆ ಆ ಶಕ್ತಿಯನ್ನ ಬಳಸ್ಕೊಂಡು ನೀವು ಯಾವುದೇ ಕೆಲಸವನ್ನುವೇ ಮಾಡೋಕ್ಕಾಗಲ್ಲ, ಏನಕ್ಕೂ ಅದು ಯೂಸ್ ಇಲ್ಲ. ಆದ್ರಿಂದ ನಿಮ್ಮಂತವರಿಗೆ ಯಾವುದೇ ರೀತಿಯ ಟ್ರೈನಿಂಗ್ ಅನ್ನವೇ ಕೊಡ್ತೀರಾ, ಸಾಮಾನ್ಯ ಮನುಷ್ಯರ ಹಾಗೆ ಬದುಕೋದಿಕ್ಕೆ ಇಲ್ಲಿ ಟ್ರೈನಿಂಗ್ ಅನ್ನ ಕೊಡ್ತೀವಿ. ಆ ನಂತರ ನಿಮ್ಮನ್ನ ಇಲ್ಲಿಂದ ರಿಲೀಸ್ ಮಾಡಿ ನಿಮ್ಮ ಮನೆಗೆನೆ ವಾಪಸ್ ಕಳಿಸ್ಕೊಡ್ತೀವಿ. ಸೊ ನಿಮ್ಮ ಹತ್ರ ಮ್ಯಾಜಿಕ್ ಪವರ್ ಇದೆ ಅನ್ನೋದನ್ನ ಮರೆತು ನಾರ್ಮಲ್ ಮನುಷ್ಯರ ಹಾಗೇನೆ ಬದುಕಬೇಕು ಅನ್ನೋದಾಗಿ ಹೇಳ್ತಾರೆ. ಅಂಡ್ ಏನಕ್ಕೆ ನೀವು ನಿಮ್ಮ ಶಕ್ತಿಯನ್ನ ಮರ್ತೋಗ್ಬೇಕು ಗೊತ್ತಾ, 1939ರಲ್ಲಿ ರೆಜಿನೈಲ್ ರಾಬರ್ಟ್ ಅನ್ನುವ ಒಂದು ಹುಡುಗನ ಕಾರಣದಿಂದ ಈ ರೂಲ್ಸ್ ಅನ್ನ ತಂದಿದೀವಿ. ಆಕ್ಚುಯಲ್ ಆಗಿ ಹೇಳ್ಬೇಕು ಅಂದ್ರೆ ಅವನಿಗೂ ಕೂಡ ನಿಮ್ಮ ಹಾಗೇನೆ ಅವನ ಪವರ್ ಅನ್ನ ಕಂಟ್ರೋಲ್ ಮಾಡೋದಿಕ್ಕೆ ಆಗ್ತಿರ್ಲಿಲ್ಲ. ಬಟ್ ಆದ್ರೆ ಶಕ್ತಿಗಳು ಬೇಕು ಅಂತ ಏನ್ ಮಾಡಿದಾನೆ ಅಂದ್ರೆ ಒಂದು ಪುಸ್ತಕವನ್ನ ನೋಡ್ಕೊಂಡು ವಾಮಾಚಾರವನ್ನ ಪ್ರಯೋಗ ಮಾಡಿದಾನೆ. ಅಂಡ್ ಆ ಶಾಡೋ ಮ್ಯಾಜಿಕ್ ಅನ್ನುವ ವಾಮಾಚಾರವನ್ನ ಮಾಡಿರೋದ್ರಿಂದ ಒಂದು ದುಷ್ಟ ಶಕ್ತಿ ಸಂಪೂರ್ಣವಾಗಿ ಅವನನ್ನ ಆವರಿಸ್ಕೊಂಡಿದೆ. ನಾವುಗಳು ಹಾಗೆ ಇಲ್ಲಿನ ಸ್ಟೂಡೆಂಟ್ ಗಳು ಎಲ್ಲ ಪ್ರೊಫೆಸರ್ ಗಳು ತುಂಬಾನೇ ಕಷ್ಟವನ್ನ ಪಟ್ಟು ಅವನನ್ನ ಸೋಲಿಸಿ ಆ ದುಷ್ಟ ಶಕ್ತಿಯನ್ನ ಒಂದು ಬುಕ್ ನ ಒಳಗಡೆ ಬಂಧಿಸಿದೀವಿ. ಅಂಡ್ ಆ ದುಷ್ಟ ಶಕ್ತಿ ಯಾವಾಗ್ಲೂ ಯುಡಿಎಂ ನ ಸ್ಟೂಡೆಂಟ್ ಗಳನ್ನೇ ಆರಿಸ್ಕೊಳ್ಳುತ್ತೆ. ಯಾಕಂದ್ರೆ ಯುಡಿಎಂ ಸ್ಟೂಡೆಂಟ್ ಗಳು ಅವರ ಪವರ್ ಗಳನ್ನ ಕಂಟ್ರೋಲ್ ಮಾಡೋಕೆ ಆಗ್ದಿರೋದ್ರಿಂದ ಅದೇ ಶಕ್ತಿಯನ್ನ ಬಳಸ್ಕೊಂಡು ಎಲ್ಲವನ್ನ ಧ್ವಂಸ ಮಾಡೋದಕ್ಕಾಗಿ ನೋಡುತ್ತೆ. ಆದ್ರಿಂದ ನೀವುಗಳು ನಿಮ್ಮ ಶಕ್ತಿಯನ್ನ ಮರೆತು ನಾರ್ಮಲ್ ಆದ ಜಗತ್ತಿಗೆ ಹೋಗ್ಬೇಕು ಅನ್ನೋದಾಗಿ ಎಲ್ಲವನ್ನ ತಿಳಿಸ್ತಾರೆ. ಅಂಡ್ ಇಲ್ಲಿಗೆ ಸೀನನ್ನ ಕಟ್ ಮಾಡಿ ನಮ್ಮ ರಾಯ್ನ ಅವಳ ಟೀಮ್ ಅನ್ನ ತೋರಿಸ್ತಾರೆ. ಅಲ್ಲದೆ ಪ್ರತಿಯೊಂದು ಗುಂಪನ್ನುವೆ ನೋಡ್ಕೊಳ್ಳೋದಿಕ್ಕೆ ಒಬ್ಬೊಬ್ಬರು ಪ್ರೊಫೆಸರ್ ಅನ್ನ ಕೊಟ್ಟಿರ್ತಾರೆ.
ಅಂಡ್ ಇವಾಗ ಪ್ರೊಫೆಸರ್ ಆರ್ಗನ್ ಅನ್ನುವ ಲೇಡಿ ನಮ್ಮ ಫೈರ್ ಟೀಮ್ ಅನ್ನ ಕರ್ಕೊಂಡು ಬಂದು ಒಂದು ವಿಷಯವನ್ನ ಹೇಳ್ತಾ ಇದ್ದಾಳೆ. ಇನ್ನು ಕೆಲವೇ ದಿನಗಳಲ್ಲಿ ಆನ್ಯುವಲ್ ಡೇ ಬರ್ತಾ ಇದೆ. ಆದ್ರಿಂದ ನಿಮ್ಮ ಎಲ್ಲರಲ್ಲೂ ಇಬ್ಬರು ವ್ಯಕ್ತಿಗಳನ್ನ ಚೂಸ್ ಮಾಡ್ತೀನಿ. ಅದ್ರಲ್ಲಿ ಯಾರು ತುಂಬಾನೇ ಪವರ್ಫುಲ್ ಆಗಿ ಇರ್ತಾರೋ ಅವರಿಗೆ ಆನ್ಯುವಲ್ ಡೇ ನಲ್ಲಿ ಪರ್ಫಾರ್ಮ್ ಮಾಡೋದಿಕ್ಕೆ ಒಂದು ಚಾನ್ಸ್ ಸಿಗುತ್ತೆ ಅಂತ ಹೇಳ್ತಾಳೆ. ಅಂಡ್ ಅದೇ ರೀತಿ ನಮ್ಮ ರಾಯ್ನ ಅವಳನ್ನ ಕರೆದು ಜೋಳವನ್ನ ಪಾಪ್ಕಾರ್ನ್ ಆಗಿ ಕನ್ವರ್ಟ್ ಅನ್ನ ಮಾಡ್ಬೇಕು. ಸೊ ನಮ್ಮ ರಾಯ್ನ ಕೂಡ ಸರಿ ಓಕೆ ಅಂತ ಅದನ್ನ ಟ್ರೈ ಮಾಡ್ಬೇಕಾದ್ರೆ ಅವಳ ಶಕ್ತಿಯನ್ನ ಬಳಸಿ ಪಾಪ್ಕಾರ್ನ್ ಗಳನ್ನ ಮಾಡ್ತಿರ್ತಾಳೆ. ಬಟ್ ಆದ್ರೆ ಫಿಲಿಪ್ ಅನ್ನುವ ಹುಡುಗ ಇವಳನ್ನ ರೇಗಿಸಿ ಎಲ್ಲಾ ಪಾಪ್ಕಾರ್ನ್ ಸುಟ್ಟೋಗುವ ರೀತಿಯಾಗಿ ಮಾಡ್ಬಿಡ್ತಾನೆ. ಆದ್ರಿಂದ ಪ್ರೊಫೆಸರ್ ನಮ್ಮ ರಾಯ್ನಾಗೆ ಸರಿಯಾಗಿನ ಬೈತಾಳೆ. ಅಂಡ್ ಈ ಎಲ್ಲಾ ವಿಷಯವನ್ನ ಚಂದ್ರ ಅನ್ನುವ ಒಂದು ಹುಡುಗಿ ಹೊರಗಡೆ ನಿಂತು ಎಲ್ಲವನ್ನ ನೋಡಿ ನಗಾಡೋದಿಕ್ಕೆ ಶುರು ಮಾಡ್ತಾಳೆ. ನೆಕ್ಸ್ಟ್ ಡೇ ಮಾರ್ನಿಂಗು ನಮ್ಮ ಬರ್ಟ್ ಎಲ್ಲಾ ಯುಡಿಎಂ ನ ಸ್ಟೂಡೆಂಟ್ ಗಳನ್ನ ಕರ್ಕೊಂಡು ಗಾರ್ಡನ್ ಗೆನೆ ಬರ್ತಾನೆ. ನಿಮ್ಮೆಲ್ರಿಗೂ ಇವತ್ತು ಒಂದು ಸರ್ಪ್ರೈಸ್ ಇದೆ ಮಕ್ಕಳ ಅಂತ ಒಂದು ಡೋರ್ ಅನ್ನ ಓಪನ್ ಮಾಡ್ಬೇಕಾದ್ರೆ ಅಲ್ಲಿ ದೊಡ್ಡ ದೊಡ್ಡ ಪೊರ್ಕೆಗಳನ್ನ ನೇತಾಕಿ ಮಡಗಿರ್ತಾರೆ. ಅಷ್ಟೇ ಇದನ್ನ ನೋಡುವ ನಮ್ಮ ನೋಡಿ ತುಂಬಾನೇ ಖುಷಿಯಾಗಿ ಹಾಗಿದ್ರೆ ನಾವು ಗಾಳಿಯಲ್ಲಿ ಹಾರಾಡ್ತೀವ ಅಂತ ತುಂಬಾನೇ ಹ್ಯಾಪಿಯಾಗಿ ಇದೊಂದು ಜಾದು ಪೊರ್ಕೆ ಅನ್ಕೊಂಡು ಹಾರೋದಿಕ್ಕಾಗಿ ಟ್ರೈ ಮಾಡ್ತಾಳೆ. ಬಟ್ ಆದ್ರೆ ದಪ್ಪ ಅನ್ನೋದಾಗಿ ಕೆಳಗಡೆಗೆನೆ ಬಿದ್ದೋಗ್ತಾಳೆ. ಅಂದ್ರೆ ಇದು ಯಾವ್ದೇ ಜಾದು ಪೊರ್ಕೆ ಅಲ್ಲ, ಬದಲಾಗಿ ನಾರ್ಮಲ್ ಆದ ಪೊರ್ಕೆನೆ. ಅಂಡ್ ನಮ್ಮ ಬರ್ಡು ನಾವಿಲ್ಲಿ ಏನನ್ನವೇ ಕಲಿಯೋದಿಕ್ಕೆ ಬಂದಿಲ್ಲ, ಬದಲಾಗಿ ಗಾರ್ಡನ್ ಅನ್ನ ಕ್ಲೀನ್ ಮಾಡೋಕೆ ಬಂದಿದೀವಿ, ಎದಳಮ್ಮ ಕ್ಲೀನ್ ಮಾಡು ಅನ್ನೋದಾಗಿ ಹೇಳ್ತಾನೆ. ಸರಿ ಓಕೆ ಅಂತ ನಮ್ಮ ನೋರಿ ಕೂಡ ಕ್ಲೀನ್ ಮಾಡ್ಕೊಂಡು ಬರ್ತಾ ಇರ್ಬೇಕಾದ್ರೆ ಬೇರೆ ಮಕ್ಕಳಿಗೆ ಅವರ ಪ್ರೊಫೆಸರ್ ಟ್ರೈನಿಂಗ್ ಅನ್ನ ಕೊಡ್ತಿರ್ತಾರೆ. ನೋಡಿ ಮಕ್ಕಳ, ಕೆಲವೇ ದಿನಗಳಲ್ಲಿ ಆನ್ಯುವಲ್ ಡೇ ಬರ್ತಾ ಇದೆ. ಸೊ ಯಾರು ಚೆನ್ನಾಗಿ ನಿಮ್ಮ ಶೇಪ್ ಅನ್ನ ಶಿಫ್ಟ್ ಮಾಡ್ಕೊಳ್ತಿರೋ ಅವರಿಗೆ ಆನ್ಯುವಲ್ ಡೇ ನಲ್ಲಿ ಪರ್ಫಾರ್ಮ್ ಮಾಡೋದಿಕ್ಕೆ ಚಾನ್ಸ್ ಅನ್ನ ಕೊಡ್ತೀನಿ. ಸೊ ಚೆನ್ನಾಗಿನೇ ಕಲಿತ್ಕೊಳ್ಳಿ ಅನ್ನೋದಾಗಿ ಹೇಳ್ತಿರ್ತಾಳೆ. ಅಂಡ್ ಇದನ್ನ ಕೇಳಿಸ್ಕೊಳ್ಳುವ ನಮ್ಮ ನೋರಿ ಹಾಗಿದ್ರೆ ನಾವು ಕೂಡ ನಮ್ಮ ದೇಹವನ್ನ ಯಾವ ರೀತಿ ಬದಲಾಯಿಸ್ಕೊಳ್ಬೇಕು ಅನ್ನೋದನ್ನ ಇವರ ಹತ್ರ ಕೇಳಿಸ್ಕೊಂಡು ಕಲಿಕೊಳ್ಳೋಣ. ನಂತರ ನಮ್ಗೆ ಒಂದು ಚಾನ್ಸ್ ಸಿಕ್ಕಿದ ಕೂಡ್ಲೆ ನಮ್ಮ ಪವರ್ ಅನ್ನ ತೋರಿಸಿ ಆ ಲಿಂಡಾ ಹತ್ರ ಪರ್ಮಿಷನ್ ಅನ್ನವೇ ತಗೊಂಡು ಇವ್ರ ಹಾಗೆ ನಾರ್ಮಲ್ ಆಗಿ ಟ್ರೈನಿಂಗ್ ತಗೊಳ್ಳೋಣ ಅನ್ನೋದಾಗಿ ಡಿಸೈಡ್ ಆಗ್ತಾಳೆ. ಅಂಡ್ ಕಸ ಗುಡಿಸುವ ನೆಪವನ್ನ ಮಾಡ್ಕೊಂಡು ಅವರ ಹತ್ರಕ್ಕೇನೆ ಬಂದು ಆ ಬೆಕ್ಕನ ಕೈಯಲ್ಲಿ ಇಟ್ಕೊಂಡು ಅದು ಯಾವ ರೀತಿ ಇದೆ ಅನ್ನೋದಾಗಿ ಡೀಪ್ ಆಗಿ ಚೆಕ್ ಮಾಡ್ತಾಳೆ. ಅಂಡ್ ಇದೇ ರೀತಿ ಆ ಬೆಕ್ಕನ್ನ ನೋಡ್ತಾ ಇರ್ಬೇಕಾದ್ರೆ ಸಡನ್ ಆಗಿ ಇವಳ ಪವರ್ ಕಂಟ್ರೋಲ್ ಅನ್ನ ಕಳ್ಕೊಂಡು ವಿಚಿತ್ರವಾಗಿ ಒಂದು ಕ್ರಿಯೇಚರ್ ಆಗಿ ಬದಲಾಗ್ಬಿಡ್ತಾಳೆ. ಅಷ್ಟೇ ಇದನ್ನ ನೋಡುವ ಪ್ರೊಫೆಸರ್ ನಮ್ಮ ಬರ್ಟ್ ಅನ್ನ ಬೇಗನೆ ಕರೆದು ಆದಷ್ಟು ಬೇಗ ಇವಳನ್ನ ಇಲ್ಲಿಂದ ಕರ್ಕೊಂಡು ಹೋಗ್ಬಿಡು ಅನ್ನೋದಾಗಿ ಹೇಳ್ತಾರೆ. ಅಪ್ಪಿ ತಪ್ಪಿ ನಮ್ಮ ಪ್ರಿನ್ಸಿಪಲ್ ಗೆ ಗೊತ್ತಾದ್ರೆ ನಿನ್ನ ಕೆಲ್ಸವನ್ನ ಕಳ್ಕೊಳ್ತೀಯ ಅಂತ ನಮ್ಮ ಬರ್ಟ್ಗೂ ಕೂಡ ಬೈತಾರೆ. ನೆಕ್ಸ್ಟ್ ಇಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿ ಎಲ್ಲಾ ಮಕ್ಕಳುವೆ ಕೆಫೆಟೇರಿಯಾದಲ್ಲಿ ಫುಡ್ ಅನ್ನ ತಿಂತಿರ್ತಾರೆ. ಅಂಡ್ ನಮ್ಮ ನೋರಿ ಕೂಡ ಅವಳ ಟೀಮ್ ನ ಹತ್ರಕ್ಕಾಗಿನೇ ಬಂದು ನಾನು ಒಂದು ಬೆಕ್ಕನ್ನ ಚೆನ್ನಾಗಿನೇ ಅಬ್ಸರ್ವ್ ಅನ್ನ ಮಾಡಿದೀನಿ, ಇನ್ನು ಡೈಲಿ ಆ ಬೆಕ್ಕಿನ ಹಾಗೆ ಆಗೋದಿಕ್ಕೆ ಟ್ರೈನಿಂಗ್ ಅನ್ನ ತಗೋತೀನಿ ಅನ್ನೋದಾಗಿ ಹೇಳ್ತಾಳೆ. ಅಂಡ್ ಇದೇ ಟೈಮ್ ನಲ್ಲಿ ನಮ್ಮ ರಾಯ್ನ ನೋರಿಯನ್ನ ನೋಡಿ ಅವಳನ್ನ ಮಾತಾಡ್ಸೋಣ ಅಂತ ಇಬ್ಬರಿವೆ ಹತ್ರಕ್ಕಾಗಿ ಬರ್ತಿರ್ತಾರೆ. ಬಟ್ ಆದ್ರೆ ಆರ್ಗನ್ ಅನ್ನುವ ಪ್ರೊಫೆಸರ್ ಅಲ್ಲಿಗೆ ಬಂದು ಒಂದು ಗುಂಪಿನವರು ಮತ್ತೊಂದು ಗುಂಪಿನವರ ಹತ್ರ ಮಾತಾಡೋ ಹಾಗಿಲ್ಲ, ಸೊ ನೀನ್ ಅವಳ ಹತ್ರ ಹೋಗ್ಬೇಡ ಅನ್ನೋದಾಗಿನೇ ತೊಡಿತಾರೆ. ನೆಕ್ಸ್ಟ್ ಇವಾಗ ಪಾಪ್ಕಾರ್ನ್ ಮಾಡೋದಿಕ್ಕೆ ಒಂದು ಟ್ರೈನಿಂಗ್ ಅನ್ನ ಕೊಡ್ತಾ ಇದ್ರು ಅಲ್ವಾ. ಸೊ ಫಿಲಿಪ್ ಅನ್ನುವ ಹುಡುಗನನ್ನ ಕರೆದು ಟೆಸ್ಟ್ ಮಾಡ್ಬೇಕಾದ್ರೆ ಅವನು ಈಸಿಯಾಗಿನೇ ಪಾಪ್ಕಾರ್ನ್ ಅನ್ನ ಮಾಡ್ತಾನೆ. ಅಂಡ್ ಆ ಪ್ರೊಫೆಸರ್ ಕೂಡ ಅದನ್ನ ನೋಡಿ ತುಂಬಾನೇ ಖುಷಿ ಆಗ್ತಾಳೆ. ನೆಕ್ಸ್ಟ್ ನಮ್ಮ ರಾಯ್ನ ಇವಾಗ್ಲೇ ಅವಳ ಟ್ರೈನಿಂಗ್ ಅನ್ನ ಮುಗಿಸ್ಕೊಂಡು ಒಂದು ಕಾರಿಡಾರ್ ನಿಂದ ಮತ್ತೊಂದು ಕ್ಲಾಸ್ಗೆ ಹೋಗ್ತಾ ಇರ್ಬೇಕಾದ್ರೆ ಅದೇ ಚಂದ್ರ ಅನ್ನುವ ಒಂದು ಹುಡುಗಿಯನ್ನ ತೋರಿಸಿದ್ರು ಅಲ್ವಾ, ಅವಳೇನೆ ಬಂದು ನಿನ್ನ ಮ್ಯಾಜಿಕ್ ಪವರ್ ಗಳು ತುಂಬಾನೇ ಸಖತ್ತಾಗಿದೆ, ಆದ್ರೆ ನಿನ್ನ ಒಳಗಡೆ ಎಷ್ಟೊಂದು ಪವರ್ ಇದೆ ಗೊತ್ತಾ, ಅದನ್ನ ಸರಿಯಾಗಿ ಯೂಸ್ ಮಾಡೋಕೆ ನಿನ್ಗೆ ಬರ್ತಿಲ್ಲ, ಬೇಕು ಅಂದ್ರೆ ನಾನು ನಿನ್ಗೆ ಹೆಲ್ಪ್ ಅನ್ನ ಮಾಡ್ತೀನಿ ಅನ್ನೋದಾಗಿನೇ ಹೇಳ್ತಾಳೆ. ಅದು ಅಲ್ಲದೆ ನಮ್ಮ ರಾಯ್ನಾಗೆ ಸ್ವಲ್ಪ ಧೈರ್ಯ ಕಡಿಮೆ ಇದೆ ಅಲ್ವಾ, ಆದ್ರಿಂದ ಹೇಗಾದ್ರೂ ಮಾಡಿ ನಾವು ಈ ಸ್ಕೂಲಿನ ಶಕ್ತಿಶಾಲಿಯಾದ ಜಾದುಗಾತಿ ಆಗ್ಲೇಬೇಕು ಅನ್ನೋದಾಗಿ ರಾತ್ರಿ ಅಂತಾನೇ ನೋಡ್ದೆ ಲೈಬ್ರರಿ ಒಳಗಡೆಗೆ ಬಂದು ತುಂಬಾನೇ ಸ್ಟಡಿಯನ್ನ ಮಾಡ್ತಿರ್ತಾಳೆ. ಅಂಡ್ ಇದೇ ರೀತಿ ಒಂದು ದಿನ ಎಲ್ಲವನ್ನ ಓದಿ ವಾಪಸ್ಸು ಬುಕ್ ಅನ್ನ ಮಡ್ಗೋದಿಕ್ಕೆ ಹೋಗ್ಬೇಕಾದ್ರೆ ಒಂದು ಕಪ್ಪು ಬಣ್ಣದಲ್ಲಿ ಇರ್ತಾ ಇರುವ ಬುಕ್ ತನಗೆ ತಾನೇ ಕೆಳಗಡೆಗೆನೆ ಬಿದ್ದೋಗುತ್ತೆ. ಸೊ ಏನಿದು ಅಂತ ಅದನ್ನ ಎತ್ಕೊಂಡು ನೋಡ್ಬೇಕಾದ್ರೆ ಈ ಬುಕ್ ಬೇರೆ ಯಾವ್ದುವೇ ಅಲ್ಲ, ಶಾಡೋ ಮ್ಯಾಜಿಕ್ ನ ಬುಕ್ ಆಗಿರ್ತಾ ಇದೆ. ಸರಿ ಓಕೆ, ಇದ್ರಲ್ಲಿ ಏನಿದೆ ಅಂತ ಅದನ್ನ ಓಪನ್ ಮಾಡಿ ನೋಡ್ಬೇಕಾದ್ರೆ ಇದ್ದಕ್ಕಿದ್ದಾಗೆ ಎಲ್ಲ ಲೈಟ್ ಗಳಿವೆ ಆಫ್ ಆಗೋದಿಕ್ಕೆ ಶುರುವಾಗ್ಬಿಡುತ್ತೆ. ಆದ್ರಿಂದ ನಮ್ಮ ರಾಯ್ನ ತುಂಬಾನೇ ಗಾಬರಿಯಾಗಿ ನಮ್ಮಿಂದ ಏನೋ ದೊಡ್ಡದಾಗಿ ತಪ್ಪಾಗ್ತಾ ಇದೆ ಅನ್ಸುತ್ತೆ, ಸೊ ಈ ಬುಕ್ ಅನ್ನ ಇಲ್ಲೇನೆ ಬಿಟ್ಬಿಡೋಣ ಅಂತ ವಾಪಸ್ ಅದನ್ನ ಮಡಗ್ಬಿಡ್ತಾಳೆ. ನೆಕ್ಸ್ಟ್ ಟೇಬಲ್ ಮೇಲೆ ಮಡಗಿರುವ ಇವಳ ಬುಕ್ ಗಳನ್ನ ಎತ್ಕೊಂಡು ವಾಪಸ್ಸು ಅವಳ ರೂಮ್ ಗೆನೆ ಬರ್ತಾಳೆ. ಇಲ್ಲಿಗೆ ಸೀನನ್ನ ಕಟ್ ಮಾಡಿ ನಮ್ಮ ನೋರಿ ಅವಳ ಟೀಮ್ ಅನ್ನ ತೋರಿಸ್ತಾರೆ. ಇವಾಗ ನಾವು ಕೂಡ ಪ್ರಾಕ್ಟೀಸ್ ಅನ್ನ ತಗೊಂಡು ಬೇರೆ ಮಕ್ಕಳ ಹಾಗೆ ಆ ಮ್ಯಾಜಿಕಲ್ ಸ್ಕೂಲ್ ನಲ್ಲಿ ಟ್ರೈನಿಂಗ್ ಅನ್ನ ತಗೋಬೇಕು ಅಂತ ಡಿಸೈಡ್ ಆಗಿದ್ದಾಳೆ ಅಲ್ವಾ. ಸೊ ಅದಕ್ಕಾಗಿ ತೊಕ್ಕಿದ ಟ್ರೈನಿಂಗ್ ಅನ್ನ ಶುರು ಮಾಡ್ಕೊಳ್ತಾಳೆ. ಅಂಡ್ ಅದೇ ರೀತಿ ಒಂದು ಬೆಕ್ಕಿನ ಆಕಾರಕ್ಕೆ ಬರ್ಬೇಕಾದ್ರೆ 3 ಸೆಕೆಂಡ್ ಆದ ಕೂಡಲೇ ಇವಳ ಶಕ್ತಿಗಳ ಮೇಲೆ ಕಂಟ್ರೋಲ್ ಅನ್ನ ಕಳ್ಕೊಂಡು ವಿಚಿತ್ರವಾದ ಕ್ರಿಯೇಚರ್ ನ ರೂಪಕ್ಕೆನೆ ಬದಲಾಗ್ತಾಳೆ.
ನೆಕ್ಸ್ಟ್ ಡೇ ನಮ್ಮ ರಾಯ್ನ ಅವಳನ್ನ ತೋರಿಸ್ತಾರೆ. ಒಂದು ವಿಂಡೋ ಕಡೆಗೆ ತಿರುಗಿ ನೋಡ್ಕೊಂಡು ನಿಂತಿರ್ಬೇಕಾದ್ರೆ ನಮ್ಮ ನೋರಿಯ ಜೊತೆ ರಿಜೆಕ್ಟ್ ಆಗಿರುವ ಇನ್ನವೇ 4 ಜನ ಮಕ್ಕಳಿದ್ದಾರೆ ಅಲ್ವಾ. ಸೊ ಇವಾಗ ಈ 5 ಜನರವೇ ಸೇರ್ಕೊಂಡು ತುಂಬಾನೇ ಕ್ಲೋಸ್ ಆದ ಫ್ರೆಂಡ್ ಗಳಾಗ್ಬಿಟ್ಟಿರ್ತಾರೆ. ಅಂಡ್ ಇದನ್ನ ನೋಡುವ ನಮ್ಮ ರಾಯ್ನಾಗೆ ಬೇಜಾರಾಗುತ್ತೆ. ನಮ್ಮ ನೋರಿ ನಮ್ಮನ್ನ ಮರೆತು ಬೇರೆಯವರ ಜೊತೆಗೆ ಫ್ರೆಂಡ್ ಆಗ್ಬಿಟ್ಟಿದ್ದಾಳೆ. ಸೊ ನಾವು ಒಂಟಿ ಆಗ್ಬಿಟ್ವಾ ಅಂತ ಒಂದು ಜಾಗದಲ್ಲಿ ಕುಳಿತುಕೊಳ್ಳೋದಿಕ್ಕೆ ನೋಡ್ಬೇಕಾದ್ರೆ ಆ ಶಾಡೋ ಮ್ಯಾಜಿಕ್ ನ ಬುಕ್ ತನಗೆ ತಾನೇ ಇಲ್ಲಿವರೆಗೂ ಬಂದ್ಬಿಟ್ಟಿದೆ. ಅಂದ್ರೆ ನಮ್ಮ ರಾಯ್ನ ಅವಳು ಓಪನ್ ಮಾಡಿದ್ರಿಂದ ಇವಳನ್ನೇ ಫಾಲೋ ಮಾಡ್ಕೊಂಡು ಬಂದಿರುತ್ತೆ. ಅಂಡ್ ಇವಾಗ ಆ ಬುಕ್ ತನಗೆ ತಾನೇ ಓಪನ್ ಆಗಿ ಒಂದು ಚಾಪ್ಟರ್ ಅನ್ನ ತೋರಿಸುತ್ತೆ. ಅಂಡ್ ಅದ್ರಲ್ಲಿ ನಿಮ್ಮ ಒಳಗಡೆ ಅಡಗಿರ್ತಾ ಇರುವ ಶಕ್ತಿಗಳನ್ನ ಯಾವ ರೀತಿ ಜಾಸ್ತಿ ಮಾಡ್ಕೊಳ್ಬೇಕು ಅನ್ನೋದಾಗಿ ತುಂಬಾನೇ ಮಂತ್ರಗಳನ್ನೆಲ್ಲ ಬರ್ದಿರುತ್ತೆ. ಸರಿ ಓಕೆ ಏನಿದು ಅಂತ ನಮ್ಮ ರಾಯ್ನ ಕೂಡ ಬುಕ್ ಅನ್ನ ತೆಗೆದು ಓದ್ಬಿಡ್ತಾಳೆ. ಅಷ್ಟೇ ಇವಾಗ ಬುಕ್ ನ ಒಳಗಡೆಯಿಂದ ಒಂದು ಕೆಟ್ಟ ಶಕ್ತಿ ಬಂದು ನಮ್ಮ ರಾಯ್ನ ಅವಳನ್ನ ಸುತ್ತೋದಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅಂಡ್ ಕೊನೆಗೆ ಆ ದುಷ್ಟ ಶಕ್ತಿ ನಮ್ಮ ರಾಯ್ನ ಅವಳ ಬಾಡಿ ಒಳಗಡೆಗೆನೆ ಬಂದ್ಬಿಡುತ್ತೆ. ನೆಕ್ಸ್ಟ್ ಡೇ ಇವಾಗ ಎಲ್ಲಾ ಪ್ರೊಫೆಸರ್ ಗಳಿವೆ ಒಟ್ಟಾಗಿನೇ ಸೇರ್ಕೊಂಡು ಇನ್ನು ಕೆಲವೇ ದಿನಗಳಲ್ಲಿ ಆನ್ಯುವಲ್ ಡೇ ಬರ್ತಾ ಇದೆ ಅಲ್ವಾ. ಅಂಡ್ ಆ ಆನ್ಯುವಲ್ ಡೇ ನಲ್ಲಿ ಪರ್ಫಾರ್ಮ್ ಮಾಡೋದಕ್ಕಾಗಿ ಒಬ್ಬೊಬ್ಬರನ್ನ ಚೂಸ್ ಮಾಡ್ಬೇಕು. ಆದ್ರಿಂದ ಇಬ್ಬಿಬ್ಬರ ನಡುವೆ ಕಾಂಪಿಟೇಷನ್ ಅನ್ನ ಮಡಗಿ ಯಾರು ಚೆನ್ನಾಗಿ ಮಾಡ್ತಾರೋ ಅವ್ರನ್ನ ಸೆಲೆಕ್ಟ್ ಅನ್ನ ಮಾಡ್ಕೊಳ್ತಾರೆ. ಸೊ ಇವಾಗ ನಮ್ಮ ರಾಯ್ನ ಅವಳ ಆಪೋಸಿಟ್ ಆಗಿ ಫಿಲಿಪ್ ಅನ್ನುವ ಹುಡುಗನೇ ಇರ್ತಾನೆ. ಅಂಡ್ ಇವರಿಬ್ಬರ ನಡುವೆ ಟಾಸ್ಕ್ ಶುರುವಾಗ್ಬೇಕಾದ್ರೆ ಆ ಫಿಲಿಪ್ ಈಸಿಯಾಗಿ ಈ ರಾಯ್ನ ಅವಳನ್ನ ಸೋಲಿಸ್ಬಿಡ್ತೀನಿ ಅಂತ ಓವರ್ ಕಾನ್ಫಿಡೆಂಟ್ ನಲ್ಲೇ ಬರ್ತಾನೆ. ಬಟ್ ಆದ್ರೆ ಟೈಮು ಶುರುವಾಗಿದ್ ಕೂಡ್ಲೆ ನಮ್ಮ ರಾಯ್ನ ಅವಳ ಶಕ್ತಿಯನ್ನ ಬಳಸಿ ಆ ಜೋಳವನ್ನ ಪಾಪ್ಕಾರ್ನ್ ಆಗಿ ಕನ್ವರ್ಟ್ ಅನ್ನ ಮಾಡ್ಬಿಡ್ತಾಳೆ. ಅಂಡ್ ಇದನ್ನ ತಿಂದು ನೋಡುವ ಪ್ರೊಫೆಸರ್ ಕೂಡ ನಮ್ಮ ರಾಯ್ನ ಅವಳನ್ನ ಚೂಸ್ ಅನ್ನ ಮಾಡ್ಕೊಳ್ತಾರೆ. ಅಂಡ್ ಇದೇ ಟೈಮಿಗೆ ನಮ್ಮ ನೋರಿ ಓಡಿ ಬಂದು ನಾನು ತುಂಬಾ ದಿನಗಳಿಂದ ನನ್ನ ದೇಹವನ್ನ ಬದಲಾಯಿಸೋದಿಕ್ಕೆ ಟ್ರೈನಿಂಗ್ ಅನ್ನ ತಗೊಳ್ತಾ ಇದ್ದೀನಿ. ಹಲವಾರು ದಿನಗಳ ಕಾಲ ನಾನು ತುಂಬಾನೇ ಕಠಿಣವಾಗಿ ಪ್ರಾಕ್ಟೀಸ್ ಅನ್ನ ಮಾಡಿದ್ದೀನಿ. ಸೊ ಈ ಆನ್ಯುವಲ್ ಡೇ ನಲ್ಲಿ ನಾನು ಕೂಡ ಪರ್ಫಾರ್ಮೆನ್ಸ್ ಅನ್ನ ಮಾಡ್ಲೇಬೇಕು. ಅದಕ್ಕಾಗಿ ಕೊನೆಯದಾಗಿ ನನ್ಗೆ ಒಂದು ಅವಕಾಶವನ್ನ ಕೊಡಿ. ಬೇಕಿದ್ರೆ ನಿಮ್ಮ ಮುಂದೆ ಇವಾಗ ಡೆಮೋವನ್ನ ತೋರಿಸ್ತೀನಿ ಅಂತ ರಿಕ್ವೆಸ್ಟ್ ಅನ್ನ ಮಾಡ್ಕೊಳ್ತಾಳೆ. ಸರಿ ಓಕೆ ಅಂತ ಒಂದು ಅವಕಾಶವನ್ನ ಕೊಡ್ಬೇಕಾದ್ರೆ ಅದೇ ರೀತಿ ನಮ್ಮ ನೋರಿ ಕೂಡ ಬೇಕಾಗಿ ಬದಲಾಗ್ತಾಳೆ. ಅಂಡ್ ಒಬ್ಬಳು ಪ್ರೊಫೆಸರ್ ಕೂಡ ಟೈಮ್ ಅನ್ನ ನೋಡ್ಕೊಳ್ತಿರ್ತಾಳೆ. ಬಟ್ ಆದ್ರೆ 4 ಸೆಕೆಂಡ್ ಆಗಿದ್ ಕೂಡಲೇ ನಮ್ಮ ನೋರಿ ಮತ್ತೆ ಅವಳ ಶಕ್ತಿ ಮೇಲೆ ಕಂಟ್ರೋಲ್ ಅನ್ನ ಕಳ್ಕೊಂಡು ಹಂದಿಯ ರೂಪವಾಗಿರುವ ವಿಚಿತ್ರ ಕ್ರಿಯೇಚರ್ ಆಗಿ ಬದಲಾಗ್ಬಿಡ್ತಾಳೆ. ಅಂಡ್ ಇದನ್ನ ನೋಡುವ ರಾಯ್ನ ನಮ್ಮ ನೋರಿಯನ್ನ ಶಾಂತಗೊಳಿಸೋದಿಕ್ಕಾಗಿನೇ ಬರ್ತಾಳೆ. ಬಟ್ ಆದ್ರೆ ಇವಳು ಶಾಡೋ ಮ್ಯಾನ್ ಬುಕ್ ಅನ್ನ ಓದ್ಬಿಟ್ಟಿದ್ದಾಳೆ ಅಲ್ವಾ. ಅಲ್ಲದೆ ಇವಳ ಒಳಗಡೆ ಆ ಶಾಡೋ ಮ್ಯಾಜಿಕ್ ನ ಶಕ್ತಿ ಇರೋದ್ರಿಂದ ಇವಳ ಶಕ್ತಿ ಇವಳ ಪರ್ಮಿಷನ್ ಇಲ್ದೆ ಆಕ್ಟಿವೇಟ್ ಆಗ್ಬಿಡುತ್ತೆ. ಅಂಡ್ ಒಂದು ದೊಡ್ಡ ಗಾತ್ರದಲ್ಲಿ ಬೆಂಕಿ ಉಂಡೆ ಕೂಡ ಕ್ರಿಯೇಟ್ ಆಗ್ಬಿಡುತ್ತೆ. ಅಂಡ್ ಆ ಬೆಂಕಿ ಉಂಡೆಯಿಂದ ಇನ್ನೇನು ನಮ್ಮ ನೋರಿ ಅವಳ ಕತೆ ಮುಗ್ದೋಗುತ್ತೆ ಅನ್ನುವ ಕೊನೆ ಕ್ಷಣದಲ್ಲಿ ನಮ್ಮ ನೋರಿ ತನ್ನ ಅಸಲಿಯಾದ ರೂಪಕ್ಕೆನೆ ಬರ್ತಾಳೆ. ಅಂಡ್ ಸರಿಯಾದ ಸಮಯಕ್ಕೆ ನಮ್ಮ ಬರ್ಟ್ ಅಲ್ಲಿಗೆ ಬಂದು ನಿನ್ಗೆ ಏನುವೇ ಆಗಿಲ್ವಾ, ನೀನು ಸರಿಯಾಗಿದ್ಯಾ ಅನ್ನೋದಾಗಿ ಅವಳನ್ನ ರೆಸ್ಕ್ಯೂ ಅನ್ನ ಮಾಡ್ಕೊಳ್ತಾನೆ. ಬಟ್ ಆದ್ರೆ ಇದನ್ನ ನೋಡುವ ಪ್ರಿನ್ಸಿಪಲ್ ಲಿಂಡಾ, ಏನೋ ನೀನು ನಿನ್ಗೆ ಒಂದು ಕೆಲಸವನ್ನ ಕೊಟ್ರೆ ಸರಿಯಾಗಿ ಮಾಡೋಕಾಗಲ್ವಾ, ಈ ಕೆಲಸಕ್ಕೆ ಬಾರದ ಸ್ಟೂಡೆಂಟ್ ಗಳನ್ನ ಕಂಟ್ರೋಲ್ ನಲ್ಲಿ ಮಡಿಕೋ, ಇನ್ ಮುಂದೆ ಈ ಸ್ಕೂಲ್ ನ ಒಳಗಡೆಗೆ ಇವರು ಬರ್ಲೇಬಾರ್ದು ಅನ್ನೋದಾಗಿ ಒಂದು ಸ್ಟ್ರಿಕ್ಟ್ ಆಗಿನೇ ಬೈತಾರೆ. ಆದ್ರಿಂದ ನಮ್ಮ ಬರ್ಡ್ ಕೂಡ ತುಂಬಾನೇ ಬೇಜಾರಾಗಿ ಎಲ್ಲರನ್ನವೇ ಕರ್ಕೊಂಡು ವಾಪಸ್ಸು ಯೂಡಿಎಂ ನ ಒಳಗಡೆಗೆನೆ ಬರ್ತಾನೆ. ಅಂಡ್ ಇವಾಗ ನಮ್ಮ ನೋರಿ ಜೊತೆ ಇರುವ ಎಲ್ಲಾ ಫ್ರೆಂಡ್ಸ್ ಗಳಿವೆ ಇವರಿಗೆ ಕೊನೆಯದಾಗಿ ಇದ್ದ ನಂಬಿಕೆಯನ್ನೇ ಕಳ್ಕೊಂಡ್ಬಿಟ್ಟಿದ್ದಾರೆ. ಇನ್ನು ನಮ್ಮ ಲೈಫ್ ಅಲ್ಲಿ ನಾವು ಯಾವತ್ತೂ ಮ್ಯಾಜಿಕ್ ಅನ್ನ ಮಾಡೋ ಹಾಗಿಲ್ಲ. ಆ ಪ್ರಿನ್ಸಿಪಲ್ ಹೇಳಿರೋ ರೀತಿ ಯಾವ್ದಕ್ಕೂ ನಮ್ಮ ಶಕ್ತಿ ಪ್ರಯೋಜನಕ್ಕೆ ಇಲ್ಲ ಅನ್ನೋದಾಗಿನೇ ಡಿಸೈಡ್ ಆಗ್ತಾರೆ. ಆದ್ರಿಂದ ನಮ್ಮ ಬರ್ಟ್ ಇವಾಗ ಒಂದು ವಿಷಯವನ್ನ ಹೇಳ್ತಾನೆ. ನಿಮ್ಗೆ ಗೊತ್ತಾ, ನಾನು ಕೂಡ ಈ ಸ್ಕೂಲಿಗೆ ಬಂದಾಗ ನನ್ನ ಶಕ್ತಿಗಳ ಮೇಲೆ ಯಾವುದೇ ಕಂಟ್ರೋಲ್ ಇರ್ಲಿಲ್ಲ. ಅಂದ್ರೆ ನಾನು ಒಬ್ಬ ಯುಡಿಎಂ ನ ಸ್ಟೂಡೆಂಟೇನೆ. ಬಟ್ ಆದ್ರೆ ನೀವು ಬೇಜಾರಾಗಿರೋದನ್ನ ನನ್ನ ಕೈಯಲ್ಲಿ ನೋಡೋದಿಕ್ಕೆ ಆಗ್ತಾ ಇಲ್ಲ. ಸೊ ನನ್ನ ಜೊತೆಯಾಗಿ ಎಲ್ಲರೂ ಬನ್ನಿ ಅನ್ನೋದಾಗಿ ಕಾಡಿನ ಒಳಗಡೆಗೆ ಕರ್ಕೊಂಡು ಬರ್ತಾನೆ. ನನ್ಗೂ ಕೂಡ ಈ ಕೆಲ್ಸವನ್ನ ಮಾಡೋದಿಕ್ಕೆ ಸ್ವಲ್ಪನೂ ಇಷ್ಟನೇ ಇಲ್ಲ. ಆದ್ರೆ ನೀವು ಇಷ್ಟೊಂದು ಬೇಜಾರಾಗಿ ಇರೋದನ್ನ ನೋಡೋದಿಕ್ಕೆ ನನ್ ಕೈಲಂತೂ ಆಗ್ತಿಲ್ಲ. ಆದ್ರಿಂದ ನಿಮ್ಮೆಲ್ಲರಿಗೂ ಟ್ರೈನಿಂಗ್ ಅನ್ನ ನಾನು ಕೊಡ್ತೀನಿ. ನಿಮ್ಮಲ್ಲಿ ಶಕ್ತಿ ಏನೋ ಇದೆ, ಬಟ್ ಆದ್ರೆ ಅದನ್ನ ಕಂಟ್ರೋಲ್ ಮಾಡೋದಿಕ್ಕೆ ಆಗ್ತಿಲ್ಲ ಅಲ್ವಾ. ಆದ್ರಿಂದ ನಿಮ್ಮ ಶಕ್ತಿಗಳನ್ನ ಕಂಟ್ರೋಲ್ ಮಾಡೋದಿಕ್ಕೆ ನಾವು ಬೇರೆ ವಿಧಾನವನ್ನ ಹುಡ್ಕೋಣ. ನಾನು ಕೂಡ ಇದೇ ರೀತಿ ಪ್ರಾಣಿಗಳ ಹತ್ರವಾಗಿ ಮಾತಾಡುವ ಶಕ್ತಿಯನ್ನ ಮಡಗಿದ್ದೀನಿ. ಬಟ್ ಆದ್ರೆ ಬೇರೆಯವರ ಹಾಗೆ ನಾರ್ಮಲ್ ಆಗಿ ಮಾತಾಡೋದಿಕ್ಕೆ ಆಗೋದಿಲ್ಲ. ಆದ್ರಿಂದ ನಾನು ತುಂಬಾನೇ ಕಷ್ಟವನ್ನ ಪಟ್ಟು ಹಾಡಿನ ಮುಖಾಂತರ ಪ್ರಾಣಿಗಳ ಹತ್ರ ನಾನು ಮಾತಾಡಬಲ್ಲೆ. ಸೊ ಬೇಕಿದ್ರೆ ನಿಮ್ಗೆ ತೋರಿಸ್ತೀನಿ ನೋಡಿ ಅನ್ನೋದಾಗಿ ಒಂದು ಹಾಡನ್ನ ಹಾಡೋದಿಕ್ಕೆ ಶುರು ಮಾಡ್ಕೊಳ್ತಾನೆ. ಅಂಡ್ ಆ ಹಾಡನ್ನ ಕೇಳುವ ಎಲ್ಲಾ ಪ್ರಾಣಿಗಳು ಇವನ ಹತ್ರಕ್ಕಾಗಿನೇ ಬರುತ್ತೆ. ಸೊ ಇದೇ ರೀತಿಯಾಗಿನೇ ನೀವು ಕೂಡ ನಿಮ್ಮ ಶಕ್ತಿಯನ್ನ ಕಂಟ್ರೋಲ್ ಮಾಡೋದಿಕ್ಕಾಗಿ ಬೇರೆ ಬೇರೆ ವಿಧಾನಗಳನ್ನ ಹುಡುಕಿ. ಖಂಡಿತ ನಿಮ್ಗೆ ಇರೋದು ನಾರ್ಮಲ್ ಆದ ಶಕ್ತಿ ಅಲ್ಲ, ಬದಲಾಗಿ ಬೇರೆ ಸ್ಟೂಡೆಂಟ್ ಗಳಿಗಿಂತ ವಿಭಿನ್ನವಾದ ಶಕ್ತಿಗಳನ್ನ ನೀವು ಮಡಗಿದ್ದೀರಾ. ಅದನ್ನ ಒಂದು ಬಾರಿ ಕಂಟ್ರೋಲ್ ಮಾಡೋದನ್ನ ಕಲ್ತ್ರೆ ಇಲ್ಲಿ ಇರೋ ಬೇರೆ ಸ್ಟೂಡೆಂಟ್ ಗಳಿಗಿಂತ ನೀವು ಬೇರೆ ಲೆವೆಲ್ ನಲ್ಲಿ ಇರ್ತೀರಾ ಅನ್ನೋದಾಗಿ ಹೇಳಿ ನಾಳೆ ಬೆಳಿಗ್ಗೆಯಿಂದಾನೇ ನಿಮ್ಗೆ ಸೂಪರ್ ಆದ ಟ್ರೈನಿಂಗ್ ಅನ್ನ ಶುರು ಮಾಡ್ತೀನಿ. ಆದ್ರಿಂದ ಎಲ್ರು ನೀವೇ ರೆಡಿ ಆಗ್ಬಿಡಿ ಅಂತ ಹೇಳ್ತಾನೆ. ನಂತರ ಕಾಡಿನಿಂದ ಹೊರಟು ಯುಡಿಎಂ ಕಡೆಗೆ ಬರ್ತಾ ಇರ್ಬೇಕಾದ್ರೆ ನಮ್ಮ ನೋರಿಗೆ ಒಂದು ಡೌಟ್ ಬಂದ್ಬಿಟ್ಟಿದೆ. ಇವತ್ತು ನಾನೇನೋ ನನ್ನ ಮ್ಯಾಜಿಕ್ ನ ಮೇಲೆ ಕಂಟ್ರೋಲ್ ಅನ್ನ ಕಳ್ಕೊಂಡೆ ಸರಿ,
ಬಟ್ ಆದ್ರೆ ರಾಯ್ನಾಗೆ ಅವಳ ಶಕ್ತಿಯ ಮೇಲೆ ಕಂಟ್ರೋಲ್ ಇದೆ. ಆದ್ರೂ ಕೂಡ ಆ ರೀತಿ ಮಿಸ್ಟೇಕ್ ಆಗೋದಿಕ್ಕೆ ಹೇಗೆ ಸಾಧ್ಯ? ಖಂಡಿತ ನಮ್ಗೇನೋ ಗೊತ್ತಿಲ್ದೇ ಇರುವ ರೀತಿ ನಡೀತಾ ಇದೆ ಅನ್ನೋದಾಗಿ ಅರ್ಥವನ್ನ ಮಾಡ್ಕೊಂಡು ಈ ವಿಷಯವನ್ನ ತಿಳ್ಕೊಳ್ಳೋದಿಕ್ಕೆ ನಾನು ರಾಯ್ನ ಅವಳನ್ನ ಭೇಟಿ ಮಾಡ್ಬೇಕು ಅನ್ನೋದಾಗಿ ಡಿಸೈಡ್ ಆಗ್ತಾಳೆ. ಇಲ್ಲಿಗೆ ಸೀನನ್ನ ಕಟ್ ಮಾಡಿ ನಮ್ಮ ರಾಯ್ನ ಅವಳ ರೂಮ್ ಕಡೆಗೆ ಹೋಗೋದನ್ನ ತೋರಿಸ್ತಾರೆ. ಅಂಡ್ ಅದೇ ರೀತಿ ಅವಳ ರೂಮ್ ಒಳಗಡೆಗೆ ಬಂದು ನೋಡ್ಬೇಕಾದ್ರೆ ಚಂದ್ರ ಶಾಡೋ ಮ್ಯಾಜಿಕ್ ನ ಬುಕ್ ಅನ್ನ ಹಿಡ್ಕೊಂಡು ನಿಂತಿರ್ತಾಳೆ. ಇವತ್ತು ನಿನ್ಗೆ ಅಷ್ಟೊಂದು ಶಕ್ತಿಗಳು ಬರೋದಿಕ್ಕೆ ಈ ಬುಕ್ಕೇ ಕಾರಣ ಅನ್ನೋದಾಗಿ ಹೇಳ್ತಾಳೆ. ಬಟ್ ಆದ್ರೆ ನಮ್ಮ ರಾಯ್ನ ತುಂಬಾನೇ ಕೋಪವನ್ನ ಮಾಡ್ಕೊಂಡು ಇದ್ರ ಶಕ್ತಿಯ ಕಾರಣದಿಂದ ನನ್ನ ಫ್ರೆಂಡ್ ಅವಳ ಪ್ರಾಣಕ್ಕೆನೆ ಅಪಾಯವಾಗ್ಬಿಟ್ಟಿತ್ತು, ಇಂಥ ಶಕ್ತಿ ನನ್ಗೆ ಬೇಕಾಗಿರ್ಲಿಲ್ಲ ಅನ್ನೋದಾಗಿ ಚಂದ್ರಗೆ ಸೊರ್ಸರಿಗೆನೆ ಬೈದು ಅವಳ ರೂಮ್ ನಿಂದ ಆಚೆಗೆನೆ ಹೋಗೋದಿಕ್ಕೆ ಹೇಳ್ತಾಳೆ. ಅಂಡ್ ಅದೇ ರೀತಿ ಚಂದ್ರ ಕೂಡ ಶಾಡೋ ಮ್ಯಾಜಿಕ್ ನ ಬುಕ್ ಅನ್ನು ತಗೊಂಡು ಹೊರಗಡೆಗೆನೆ ಹೋಗ್ತಾಳೆ. ನಂತರ ನಮ್ಮ ರಾಯ್ನ ವಾಪಸ್ಸು ಅವಳ ರೂಮ್ ಒಳಗಡೆಗೆ ನೋಡ್ಬೇಕಾದ್ರೆ ಆ ಶಾಡೋ ಮ್ಯಾಜಿಕ್ ಬುಕ್ ತನಗೆ ತಾನೇ ಒಳಗಡೆಗೆನೆ ಬಂದ್ಬಿಟ್ಟಿರುತ್ತೆ. ಸೊ ಇದನ್ನ ನೋಡಿ ನಮ್ಮ ರಾಯ್ನ ಇನ್ನವೇ ಕೋಪವನ್ನ ಮಾಡ್ಕೊಂಡು ಡೋರ್ ಅನ್ನ ತೆಗಿಬೇಕಾದ್ರೆ ನಮ್ಮ ನೋರಿನೇ ಬಂದು ನಿಂತಿರ್ತಾಳೆ. ಅಷ್ಟೇ ಇದನ್ನ ನೋಡುವ ನಮ್ಮ ರಾಯ್ನ ತಡ್ಕೊಳ್ಳೋದಿಕ್ಕೆ ಆಗ್ದಿರಾ ಒಂದು ಕ್ಷಣಕ್ಕೆ ಅವಳನ್ನ ತಕ್ಕೊಂಡ್ ಬಿಡ್ತಾಳೆ. ನಂತರ ಸ್ವಲ್ಪ ಯೋಚನೆ ಮಾಡಿ ನೋಡ್ಬೇಕಾದ್ರೆ ಇವಳ ಹತ್ರ ಶಾಡೋ ಮ್ಯಾಜಿಕ್ ನ ಬುಕ್ ಇದೆ ಅಲ್ವಾ, ಇದ್ರ ಬಗ್ಗೆ ನೋರಿಗೆ ಯಾವುದೇ ವಿಷಯನವೇ ಗೊತ್ತಾಗ್ಬಾರ್ದು ಅಂತ ಇದೇ ಕ್ಷಣ ಇಲ್ಲಿಂದ ಹೋಗ್ಬಿಡು ಅಂತ ತುಂಬಾನೇ ವಿಷಯಗಳನ್ನ ಹೇಳಿ ಆ ಜಾಗದಿಂದ ಕಳಿಸ್ಬಿಡ್ತಾಳೆ. ಇಲ್ಲಿಗೆ ಸೀನನ್ನ ಕಟ್ ಮಾಡಿ ನೆಕ್ಸ್ಟ್ ಡೇ ಮಾರ್ನಿಂಗು ನಮ್ಮ ಬರ್ಟ್ ಎಲ್ರಿಗೂ ಟ್ರೈನಿಂಗ್ ಅನ್ನ ಶುರು ಮಾಡ್ತೀನಿ ಅಂದಿದ್ದ ಅಲ್ವಾ, ಅದೇ ರೀತಿ ಇವಾಗ ಒಂದು ಮಾಸಾದ ಟ್ರೈನಿಂಗ್ ಅನ್ನ ಸ್ಟಾರ್ಟ್ ಮಾಡ್ತಾನೆ. ಮೊದ್ಲು ಎಲ್ರಿಗೂ ಸೂಪರ್ ಆಗಿ ವಾರ್ಮ್ ಅಪ್ ಅನ್ನ ಮಾಡ್ಕೊಳ್ತಾರೆ. ನಂತರ ನಮ್ಮ ಆಂದ್ರೆಗೆ ಹಾರುವ ಶಕ್ತಿ ಇರೋದ್ರಿಂದ ಅವನ ಸೊಂಟಕ್ಕೆ ಒಂದು ಪೈಪ್ ಅನ್ನ ಕಟ್ಟಿ ನೀನು ಸ್ಟೇಬಲ್ ಆಗೋದಿಕ್ಕೆ ಟ್ರೈ ಮಾಡು, ನೀನು ಮನಸ್ಸನ್ನ ಮಾಡಿದ್ರೆ ನಿನ್ನ ಶಕ್ತಿಯನ್ನ ಕಂಟ್ರೋಲ್ ಮಾಡ್ತೀಯ ಅಂತ ಹೇಳ್ಬೇಕಾದ್ರೆ ಅದೇ ರೀತಿ ನಮ್ಮ ಆಂದ್ರೆ ಕೂಡ ಅವನು ಕೊಟ್ಟಿರುವ ಬ್ಯಾಗ್ ಅನ್ನ ಕೆಳಗಡೆಗೆನೆ ಬಿಚ್ತಾನೆ. ಅಷ್ಟೇ ನೆಕ್ಸ್ಟ್ ಸೆಕೆಂಡ್ ಸೀದಾ ಗಾಳಿಯಲ್ಲಿ ಹಾರ್ಕೊಂಡು ಮೇಲಕ್ಕೆನೆ ಬಂದ್ಬಿಡ್ತಾನೆ. ಬಟ್ ಆದ್ರೆ ಎಷ್ಟೇ ಟ್ರೈ ಮಾಡಿದ್ರೂ ಕೂಡ ಅವನ ಪವರ್ ಕಂಟ್ರೋಲಿಗೆ ಬರ್ತಿಲ್ಲ. ಏನುವೆ ತೊಂದ್ರೆ ಇಲ್ಲ, ನಿಧಾನವಾಗಿ ಟ್ರೈ ಮಾಡೋಣ ಅಂತ ನಮ್ಮ ಬರ್ಡ್ ಎಲ್ರಿಗೂ ಸೂಪರ್ ಆಗಿ ಟ್ರೈನಿಂಗ್ ಅನ್ನ ಕೊಡ್ತಾ ಹೋಗ್ತಾನೆ. ಅಂಡ್ ಇಲ್ಲಿ ಟ್ವಿಸ್ಟ್ ಏನು ಅಂದ್ರೆ ಬೇರೆ ಮಕ್ಕಳ ಹಾಗೆ ನಾರ್ಮಲ್ ಆದ ಶಕ್ತಿಗಳು ಇವರಿಗೆ ಇರ್ತಾ ಇಲ್ಲ, ಬದಲಾಗಿ ಬೇರೆಯವರಿಗಿಂತ ತುಂಬಾನೇ ಆಪೋಸಿಟ್ ಆದ ಶಕ್ತಿಗಳು ಇರುತ್ತೆ. ಸೊ ಅವುಗಳ ನಿಯಂತ್ರಣವನ್ನ ತುಂಬಾನೇ ಮಾಸಾದ ರೀತಿಯಲ್ಲಿ ಕಲಿತಾರೆ. ಅಂಡ್ ಈ ರೀತಿ ಎಲ್ರಿಗೂ ಒಂದು ಟ್ರೈನಿಂಗು ಸಿಗ್ಬೇಕಾದ್ರೆ ನಿಧಾನವಾಗಿ ಅವರ ಶಕ್ತಿ ಮೇಲೆ ಕಂಟ್ರೋಲ್ ಅನ್ನ ತಗೋತಾ ಇದ್ದಾರೆ. ಏಲಿಯಟ್ ಅನ್ನುವ ಡುಮ್ಮನ ಕೈಯಲ್ಲಿ ಬೆಂಕಿ ಬದಲು ಹೊಗೆ ಬರುತ್ತೆ ಅಲ್ವಾ, ಆದ್ರಿಂದ ನಾವು ಆ ಹೊಗೆಯನ್ನೇ ನಮ್ಮ ಶಕ್ತಿಯಾಗಿ ಮಾಡ್ಕೊಳ್ಳೋಣ ಅಂತ ಆ ಹೊಗೆಗೂ ಕೂಡ ಆಕಾರ ಕೊಡೋದನ್ನ ಕಲಿತಾನೆ. ಅಂಡ್ ಪೇಪರ್ ಅನ್ನುವ ಹುಡುಗಿ ವಸ್ತುಗಳನ್ನ ನಮ್ ಕಡೆಗೆ ಹೇಳ್ಕೊಳಕ್ಕಾಗಿಲ್ಲ ಅಂದ್ರೆ ಏನಾಯ್ತು, ಆ ವಸ್ತುಗಳನ್ನ ನಮ್ಮಿಂದ ದೂರ ತಳ್ಳೋದನ್ನೇ ಕಲಿಯೋಣ ಅಂತ ಯಾವ ವಸ್ತುವನ್ನ ಬೇಕಿದ್ರೂ ಕೂಡ ದೂರಕ್ಕೆ ತಳ್ಳುವ ಶಕ್ತಿಯನ್ನ ಕಲಿತಾಳೆ. ಇನ್ನು ನಮ್ಮ ನೂರಿ ಇಲ್ಲಿವರೆಗೂ ಒಂದು ಅನಿಮಲ್ ಆಗಿ ಕನ್ವರ್ಟ್ ಆಗೋದಿಕ್ಕೆ ಟ್ರೈ ಮಾಡ್ತಿದ್ಲು ಅಲ್ವಾ, ಬಟ್ ಆದ್ರೆ ನಮ್ಮ ಕೈಯಲ್ಲಿ ಆ ರೀತಿ ಮಾಡೋಕ್ಕಾಗಿಲ್ಲ ಅಂದ್ರೆ ಏನಾಯ್ತು, 2-3 ಅನಿಮಲ್ ಗಳನ್ನ ಒಟ್ಟಾಗಿನೇ ಸೇರಿಸಿ ಒಂದು ಹೊಸ ಕ್ರಿಯೇಚರ್ ಅನ್ನ ಮಾಡೋಣ ಅಂತ ಇವಳ ಶರೀರಕ್ಕೆ ಹೊಸ ರೂಪವನ್ನ ಕೊಡೋದಿಕ್ಕಾಗಿ ನೋಡ್ತಾಳೆ. ಇಲ್ಲಿಗೆ ಸೀನನ್ನ ಕಟ್ ಮಾಡಿ ನಮ್ಮ ರಾಯ್ನ ಅವಳನ್ನ ತೋರಿಸ್ತಾರೆ. ಇವಳ ಟೀಮ್ ಅಲ್ಲಿರೋ ಎಲ್ಲಾ ಫ್ರೆಂಡ್ಸ್ ಗಳಿವೆ ತುಂಬಾನೇ ಹ್ಯಾಪಿಯಾಗಿ ಸೆಲೆಬ್ರೇಟ್ ಅನ್ನ ಮಾಡ್ತಿರ್ತಾರೆ. ಅಂಡ್ ಅದನ್ನ ನಮ್ಮ ರಾಯ್ನ ನೋಡ್ಕೊಂಡು ಒಂದು ಜಾಗದಲ್ಲಿ ಕುಳಿತಿರ್ಬೇಕಾದ್ರೆ ಅದೇ ಜಾಗಕ್ಕೆ ಚಂದ್ರ ಬರ್ತಾಳೆ. ಅಷ್ಟೇ ನಮ್ಮ ರಾಯ್ನ ನೀನು ಮತ್ತೆ ಏನಕ್ಕೆ ಬಂದಿ ಅನ್ನೋದಾಗಿ ಅವಳ ಮೇಲೆ ಕೂಗಾಡ್ತಿರ್ತಾಳೆ. ಅದಕ್ಕೆ ಚಂದ್ರ ಏನನ್ನ ಹೇಳ್ತಾಳೆ ಅಂದ್ರೆ, ನೀನು ಆ ಶಾಡೋ ಮ್ಯಾಜಿಕ್ ಬುಕ್ ಅನ್ನ ಬಳಸಿದ್ಯಾ, ಆದ್ರಿಂದ ಇವಾಗ ನಾವಿಬ್ಬರೇ ಒಂದಾಗ್ಬಿಟ್ಟಿದೀವಿ ಅನ್ನೋದಾಗಿ ಹೇಳ್ತಾಳೆ. ಅಂಡ್ ಇದನ್ನ ನೋಡುವ ಬೇರೆ ಮಕ್ಕಳು ರಾಯ್ನ ಯಾರ ಹತ್ರ ಮಾತಾಡ್ತಾ ಇದ್ದಾಳೆ ಅನ್ನೋದಾಗಿ ಕನ್ಫ್ಯೂಷನ್ ಆಗ್ತಾರೆ. ಯಾಕಂದ್ರೆ ಈ ಚಂದ್ರ ಕಾಣಿಸೋದು ನಮ್ಮ ರಾಯ್ನ ಅವಳ ಕಣ್ಣಿಗೆ ಮಾತ್ರನೇ. ಆದ್ರಿಂದ ನಮ್ಮ ರಾಯ್ನ ಗಾಬರಿಯಾಗಿ ವಾಪಸ್ಸು ಸ್ಕೂಲ್ ನ ಒಳಗಡೆಗೆ ಓಡಿ ಬರ್ತಾಳೆ. ಆದ್ರೂ ಕೂಡ ಈ ಚಂದ್ರ ಮತ್ತೆ ಮತ್ತೆ ಬಂದು ಟಾರ್ಚರ್ ಕೊಡೋದಿಕ್ಕಾಗಿ ನಿಂತ್ಕೋತಾಳೆ. ನಿನ್ಗೆ ಗೊತ್ತಿಲ್ಲ ರಾಯ್ನ, ನಿನ್ನ ಒಳಗಡೆ ಎಷ್ಟೊಂದು ಶಕ್ತಿ ಇದೆ ಅಂದ್ರೆ ಈ ಸ್ಕೂಲ್ ನ ಪ್ರಿನ್ಸಿಪಲ್ಗೂ ಕೂಡ ಶಕ್ತಿ ಇರ್ತಾ ಇಲ್ಲ, ಅಷ್ಟೊಂದು ನಿನ್ ಹತ್ರ ಬಂದ್ಬಿಟ್ಟಿದೆ ಅನ್ನೋದಾಗಿ ತುಂಬಾ ವಿಷಯಗಳನ್ನ ಹೇಳ್ತಾಳೆ. ಅಂಡ್ ಇದನ್ನ ಕೇಳುವ ನಮ್ಮ ಚಂದ್ರಗುವೆ ಕೂಡ ಹಾಗಿದ್ರೆ ನಾವು ಎಲ್ರಿಗಿಂತನೂ ಶಕ್ತಿಶಾಲಿಯಾಗಿ ಬದಲಾಗ್ಬಿಟ್ವಾ ಅನ್ನೋದಾಗಿ ಚಂದ್ರನ ಮಾತಿಗೆ ಮರುಳಾಗ್ತಾಳೆ. ಅಂಡ್ ಇದೇ ರೀತಿಯಾಗಿರ್ಬೇಕಾದ್ರೆ ಚಂದ್ರ ನಿನ್ನನ್ನ ನೀನು ಆ ಶಾಡೋ ಮ್ಯಾಜಿಕ್ ಗೆ ಅರ್ಪಿಸ್ಕೊಂಡ್ಬಿಡು, ಆ ನಂತರ ಈ ಜಗತ್ತಲ್ಲಿ ನಿನ್ನನ್ನ ತಡೆಯೋರು ಯಾರು ಇರೋದಿಲ್ಲ ಅನ್ನೋದಾಗಿ ಹೇಳ್ಬಿಡ್ತಾಳೆ. ಆದ್ರಿಂದ ಇದನ್ನ ಕೇಳುವ ನಮ್ಮ ರಾಯ್ನಾಗುವೆ ಕೂಡ ಆಸೆ ಬಂದು ಅವಳು ಶಾಡೋ ಮ್ಯಾಜಿಕ್ ಗೆ ಅರ್ಪಣೆಯನ್ನ ಮಾಡ್ಕೊಳ್ತಾಳೆ. ಇನ್ನೊಂದ್ ಕಡೆ ನಮ್ಮ ನೂರಿ ರಾಯ್ನ ಅವಳನ್ನ ಹುಡಿಕೊಂಡು ಬರ್ಬೇಕಾದ್ರೆ ರಾಯ್ನ ಅವಳನ್ನ ಯಾವುದೋ ದುಷ್ಟ ಶಕ್ತಿ ವಶವನ್ನ ಮಾಡ್ಕೊಂಡಿದ್ಯಾ ಅನ್ನೋದಾಗಿ ಹೇಳ್ತಾರೆ. ಈ ಕಡೆ ನಮ್ಮ ರಾಯ್ನ ಇವಾಗ ಪೂರ್ತಿಯಾಗಿ ಆ ದುಷ್ಟ ಶಕ್ತಿಯ ವಶಕ್ಕೆನೆ ಬಂದ್ಬಿಟ್ಟಿದ್ದಾಳೆ. ಅಂಡ್ ಇದೇ ಟೈಮಿಗೆ ನಮ್ಮ ನೂರಿ ಕೂಡ ಓಡ್ ಬಂದು ನೋಡ್ಬೇಕಾದ್ರೆ ಆದಷ್ಟು ಬೇಗ ಈ ಸ್ಕೂಲು ಸರ್ವನಾಶವಾಗುತ್ತೆ ಅನ್ನೋದಾಗಿ ನಮ್ಮ ನೂರಿಗೆ ಒಂದು ವಿಷಯವನ್ನ ಹೇಳ್ತಾಳೆ. ಅಂದ್ರೆ ಆ ಶಾಡೋ ಮ್ಯಾಜಿಕ್ ಅನ್ನುವ ದುಷ್ಟಶಕ್ತಿ ಕೇವಲ ಯುಡಿಎಂ ಮಕ್ಕಳನ್ನ ಮಾತ್ರ ತನ್ನ ವಶಕ್ಕೆ ತಗೊಳ್ಳೋದಿಲ್ಲ, ಬದಲಾಗಿ ಯಾರು ಅದ್ರ ಬುಕ್ ಅನ್ನ ಓದ್ತಾರೋ ಎಲ್ಲರನ್ನುವೆ ತನ್ನ ವಶಕ್ಕೆ ತಗೊಳ್ಳುವ ಶಕ್ತಿಯನ್ನ ಮಡಗಿದೆ.
ಇವಾಗ ನಮ್ಮ ರಾಯಿನ ಒಳಗಡೆ ಇರುವ ದುಷ್ಟಶಕ್ತಿ ನೂರಿ ಅವಳ ಕಥೆಯನ್ನ ಮುಗಿಸೋದಿಕ್ಕೆ ನೋಡ್ಬೇಕಾದ್ರೆ ಎದ್ನೋ ಬಿದ್ನೋ ಅಂತ ನಮ್ಮ ಗ್ಯಾಂಗಿನ ಹತ್ರಕ್ಕೆನೆ ವಾಪಸ್ ಓಡಿ ಬರ್ತಾಳೆ. ಅಂಡ್ ಇಲ್ಲಿವರೆಗೂ ಏನೆಲ್ಲ ಆಗಿರ್ತಾ ಇದೆಯೋ ಎಲ್ಲ ವಿಷಯವನ್ನ ಹೇಳ್ಕೋಬೇಕಾದ್ರೆ ನಮ್ಮ ಟೀಮ್ ನವ್ರು ನಾವು ಆದಷ್ಟು ಬೇಗ ಪ್ರೊಫೆಸರ್ ಲಿಂಡಾಗೆನೆ ಹೇಳ್ಬಿಡ್ಬೇಕು, ಇಲ್ಲಾಂದ್ರೆ ಈ ಸಮಸ್ಯೆ ಇನ್ನವೇ ದೊಡ್ಡದಾಗ್ಬಿಡುತ್ತೆ ಅನ್ನೋದಾಗಿ ಹೇಳ್ತಾರೆ. ಬಟ್ ಆದ್ರೆ ನಮ್ಮ ಬರ್ಟು ಆ ರೀತಿ ಮಾಡೋಕೆಲ್ಲ ಆಗಲ್ಲ, ಯಾಕಂದ್ರೆ ಆ ಪ್ರಿನ್ಸಿಪಲ್ ಲಿಂಡಾ ನಮ್ಮ ಮಾತನ್ನ ನಂಬೋದೇ ಇಲ್ಲ. ಆದ್ರಿಂದ ನಾವು ನಾಳೆವರೆಗೂ ವೇಟ್ ಅನ್ನ ಮಾಡ್ಲೇಬೇಕು ಅನ್ನೋದಾಗಿ ಹೇಳ್ತಾನೆ. ಯಾಕಂದ್ರೆ ನಮ್ಮ ಬರ್ಡ್ಗೆ ಚೆನ್ನಾಗಿನೇ ಗೊತ್ತಿರುತ್ತೆ ಆನ್ಯುವಲ್ ಡೇ ದಿನ ಎಲ್ಲಾ ಪ್ರೊಫೆಸರ್ ಸ್ಟೂಡೆಂಟ್ ಗಳು ಎಲ್ಲರೂ ಒಟ್ಟಾಗಿ ಸೇರ್ತಾರೆ ಅಲ್ವಾ. ಆ ಟೈಮ್ ನಲ್ಲಿ ದಾಳಿಯನ್ನ ಮಾಡಿ ಸಂಪೂರ್ಣ ಮ್ಯಾಜಿಕಲ್ ಸ್ಕೂಲ್ ಅನ್ನೇ ಧ್ವಂಸವನ್ನ ಮಾಡೋದಿಕ್ಕಾಗಿ ರೆಡಿ ಆಗಿದೆ ದುಷ್ಟಶಕ್ತಿ ಅನ್ನೋದಾಗಿ. ನೆಕ್ಸ್ಟ್ ಡೇ ಮಾರ್ನಿಂಗು ಆನ್ಯುವಲ್ ಡೇ ಕೂಡ ಶುರುವಾಗುತ್ತೆ. ಅಂಡ್ ಆ ಪ್ರಿನ್ಸಿಪಲ್ ಒಂದು ದೊಡ್ಡದಾಗಿ ಭಾಷಣವನ್ನವೇ ಕೊಟ್ಟು ನಮ್ಮ ರಾಯ್ನ ಅವಳನ್ನ ಸ್ಟೇಜ್ ಮೇಲೆ ಪರ್ಫಾರ್ಮ್ ಮಾಡೋದಿಕ್ಕಾಗಿ ಕರೀತಾರೆ. ಆದ್ರೆ ನಮ್ಮ ರಾಯ್ನ ಅವಳು ಕುಳಿತಿರ್ತಾ ಇರುವ ಜಾಗದಿಂದಾನೆ ಅವಳ ಪವರ್ ಅನ್ನ ಯೂಸ್ ಮಾಡಿ ಬೆಂಕಿಯಿಂದ ಲೆಟರ್ ಗಳನ್ನೆಲ್ಲ ಬರೆದು ಎಲ್ಲರನ್ನೂ ವೆಲ್ಕಮ್ ಅನ್ನ ಮಾಡ್ತಾಳೆ. ನಂತರ ಸ್ಟೇಜ್ ಮೇಲೆ ಬಂದು ನಿಮ್ಮೆಲ್ಲರಿಗೂ ಒಂದು ಸ್ಪೆಷಲ್ ಆಗಿ ಅರೇಂಜ್ ಅನ್ನ ಮಾಡಿದೀನಿ, ಇವಾಗ ಅದನ್ನ ಲಾಂಚ್ ಮಾಡ್ತೀನಿ ನೋಡ್ತಾ ಇರಿ ಅಂತ ಅವಳ ಎಲ್ಲಾ ಶಕ್ತಿಯನ್ನ ಒಟ್ಟಿಗೆ ಗೂಡಿಸಿ ಒಂದು ಬೆಂಕಿಯ ಗುಂಡೆಯನ್ನ ಕ್ರಿಯೇಟ್ ಮಾಡ್ತಾಳೆ. ಅಂಡ್ ಈ ಟೈಮ್ ನಲ್ಲಿ ಅವಳ ನೆರಳು ಕೂಡ ಒಂದು ದುಷ್ಟ ಶಕ್ತಿಯ ಆಕಾರವನ್ನ ಪಡ್ಕೊಳ್ಳುತ್ತೆ. ನಂತರ ನಮ್ಮ ರಾಯ್ನ ನೂರಾರು ವರ್ಷಗಳಿಂದ ಕಾದು ಇವಾಗ ನನ್ನ ಸೇಡನ್ನ ತೀರಿಸ್ಕೊಳ್ಳೋದಿಕ್ಕೆ ಬಂದಿದ್ದೀನಿ, ಸೊ ಇವಾಗ ಎಲ್ಲವನ್ನ ಸುಟ್ಟು ಧ್ವಂಸವನ್ನ ಮಾಡ್ತೀನಿ ನೋಡಿ ಅನ್ನೋದಾಗಿನೇ ಹೇಳ್ತಾಳೆ. ಇದನ್ನ ನೋಡುವ ನಮ್ಮ ಪ್ರಿನ್ಸಿಪಲ್ ಲಿಂಡಾಗೆ ಅರ್ಥವಾಗ್ಬಿಡುತ್ತೆ, ಇದು ಬೇರೆ ಯಾರಿವೆ ಅಲ್ಲ ಬುಕ್ ನ ಒಳಗಡೆ ಬಂಧಿಸಿ ಮಡಗಿರ್ತಾ ಇರುವ ದುಷ್ಟ ಶಕ್ತಿ ಅನ್ನೋದಾಗಿ. ಅಂಡ್ ಇವಾಗ ದುಷ್ಟ ಶಕ್ತಿ ಕೂಡ ತನ್ನ ಅಸಲಿಯಾದ ರೂಪಕ್ಕೆನೆ ಬರುತ್ತೆ. ಇದನ್ನ ನೋಡುವ ಪ್ರೊಫೆಸರ್ ಆರ್ಗನ್ ಮತ್ತೆ ಬೆಂಕಿಯನ್ನ ಕಂಟ್ರೋಲ್ ಮಾಡುವ ಎಲ್ಲಾ ಸ್ಟೂಡೆಂಟ್ ಗಳಿವೆ ತಮ್ಮ ಶಕ್ತಿಯನ್ನ ಬಳಸಿ ಒಂದು ದೊಡ್ಡದಾದ ಬೆಂಕಿ ಉಂಡಿಯನ್ನುವೆ ಕ್ರಿಯೇಟ್ ಮಾಡಿ ಆ ದುಷ್ಟ ಶಕ್ತಿಯ ಮೇಲೆ ದಾಳಿಯನ್ನ ಮಾಡ್ತಾರೆ. ಆದ್ರೂ ಕೂಡ ಇವರ ಶಕ್ತಿ ಅದ್ರ ಮುಂದೆ ಏನುವೆ ಕೆಲಸ ಮಾಡೋದಿಲ್ಲ. ಸೊ ಇದನ್ನ ನೋಡುವ ಪ್ರಿನ್ಸಿಪಲ್ ಕಾಡಿನ ಒಳಗಿರುವ ಎಲ್ಲ ಪ್ರಾಣಿಗಳನ್ನ ಕರೀರಿ, ನಂತರ ಇದ್ರ ಮೇಲೆ ದಾಳಿಯನ್ನ ಮಾಡೋದಿಕ್ಕೆ ಆರ್ಡರ್ ಅನ್ನ ಕೊಡಿ ಅಂತ ಹೇಳ್ತಾರೆ. ಅಂಡ್ ಅದೇ ರೀತಿ ಪ್ರಾಣಿಗಳ ಹತ್ರ ಮಾತಾಡುವ ಶಕ್ತಿ ಇರುವ ಎಲ್ಲರುವೆ ಸುತ್ತಮುತ್ತ ಇರುವ ಪ್ರಾಣಿಗಳನ್ನ ಕರಿಬೇಕಾದ್ರೆ ಎಲ್ಲಾ ಪ್ರಾಣಿ ಪಕ್ಷಿಗಳಿವೆ ಬರ್ತಾವೆ, ಆದ್ರೆ ಈ ದುಷ್ಟ ಶಕ್ತಿಯನ್ನ ನೋಡಿ ಹೆದರ್ಕೊಂಡು ವಾಪಸ್ ಹೋಗ್ಬಿಡ್ತಾವೆ. ಆದ್ರಿಂದ ಇವಾಗ ಪ್ರಿನ್ಸಿಪಲ್ ಶೇಫ್ ಶಿಫ್ಟರ್ ಗಳಿದ್ದಾರೆ ಅಲ್ವಾ, ಅವರಿಗೆ ನಿಮ್ಮ ಶರೀರವನ್ನ ಬೇರೆ ಕ್ರಿಯೇಚರ್ ನಾಗೆ ಬದಲಾಯಿಸ್ಕೊಳ್ಳಿ, ನಂತರ ದಾಳಿಯನ್ನ ಮಾಡಿ ಅನ್ನೋದಾಗಿನೇ ಹೇಳ್ತಾರೆ. ಅಂಡ್ ಅದೇ ರೀತಿ ಎಲ್ಲಾ ಸ್ಟೂಡೆಂಟ್ ಗಳಿವೆ ತಮ್ಮ ಶರೀರವನ್ನ ಬದಲಾಯಿಸ್ಕೊಳ್ತಾರೆ. ಆದ್ರೆ ಇವರು ಯಾವ ರೀತಿ ಬದಲಾಗಿದ್ದಾರೆ ಅಂದ್ರೆ ಕೋಳಿ, ಕುರಿ, ನಾಯಿ, ಹಸು, ಎಮ್ಮೆ ಈ ರೀತಿಯಾಗಿ ಬದಲಾಗಿರ್ತಾರೆ. ನಿಜವಾಗ್ಲೂ ಈ ಪ್ರಾಣಿಗಳು ದುಷ್ಟ ಶಕ್ತಿಯನ್ನ ಎದುರಿಸೋದಿಕ್ಕೆ ಆಗತ್ತಾ? ಆದ್ರಿಂದ ಇವಾಗ ಎಲ್ಲಾ ಜನರುವೆ ತಮ್ಮ ನಂಬಿಕೆಯನ್ನ ಕಳ್ಕೊಂಡ್ಬಿಡ್ತಾರೆ. ನಮ್ಮ ಸ್ಕೂಲು ಕೂಡ ಇವಾಗ ಧ್ವಂಸವಾಗ್ಬಿಡುತ್ತೆ ಅಂತ ಎಲ್ಲರೂ ಟೆನ್ಷನ್ ಆಗ್ಬೇಕಾದ್ರೆ ಇದೇ ಸಮಯಕ್ಕೆ ಸರಿಯಾಗಿ ನಮ್ಮ ಯುಡಿಎಂ ನ ಟೀಮು ಮಾಸ್ ಆಗಿನ ಎಂಟ್ರಿಯನ್ನ ಕೊಡುತ್ತೆ. ಅಂಡ್ ನೆಕ್ಸ್ಟ್ ನಮ್ಮ ಪೇಪರ್ ಏನನ್ನ ಬೇಕಾದ್ರೂ ದೂರಕ್ಕೆ ತಳ್ಳುವ ಶಕ್ತಿ ಇದೆ ಅಲ್ವಾ, ಆದ್ರಿಂದ ಅವಳ ಶಕ್ತಿಯನ್ನ ಬಳಸಿ ದುಷ್ಟ ಶಕ್ತಿಯನ್ನ ಹಿಂದಕ್ಕೆನೆ ತಳ್ತಾಳೆ. ನಂತರ ನಮ್ಮ ಏಲಿಯಟು ಅವನ ಹೊಗೆಯನ್ನ ಬಳಸಿ ಈ ದುಷ್ಟ ಶಕ್ತಿಗೆ ಏನುವೆ ಕಾಣಿಸ್ಬಾರ್ದು ಆ ರೀತಿ ಎಲ್ಲ ಕಡೆನುವೆ ಹೊಗೆಯನ್ನ ತುಂಬಿಸ್ತಾನೆ. ನೆಕ್ಸ್ಟ್ ನಮ್ಮ ಆದ್ರೆ ಗಾಳಿಯಲ್ಲಿ ಹಾರ್ಕೊಂಡು ಆ ದುಷ್ಟ ಶಕ್ತಿಯ ಸುತ್ತಾನೆ ಸುತ್ತಾನೆ, ಯಾಕಂದ್ರೆ ಅದು ಡಿಸ್ಟ್ರಾಕ್ಟ್ ಆಗಿ ಬೇರೆ ಕಡೆಗೆ ಡೈವರ್ಟ್ ಆಗ್ಲಿ ಅಂತ. ಅಂಡ್ ಇದೇ ಗ್ಯಾಪ್ ಅನ್ನ ಯೂಸ್ ಮಾಡ್ಕೊಂಡು ನಮ್ಮ ನೋರಿ ಇಲ್ಲಿವರೆಗೂ 2-3 ಕ್ರಿಯೇಚರ್ ಗಳನ್ನ ಸೇರಿಸಿ ಒಂದು ಕ್ರಿಯೇಚರ್ ಆಗಿ ಕನ್ವರ್ಟ್ ಆಗ್ತಿದ್ಲು ಅಲ್ವಾ, ಇವಾಗ್ಲೂ ಕೂಡ ಒಂದು ಭಯಂಕರವಾದ ಕ್ರಿಯೇಚರ್ ಆಗಿ ಬದಲಾಗ್ತಾಳೆ. ಅಂಡ್ ಅದನ್ನ ಬಳಸಿ ಆ ದುಷ್ಟ ಶಕ್ತಿಯನ್ನ ಹೆದರಿಸಿ ಅದ್ರ ಮೇಲೆ ಅಟ್ಯಾಕ್ ಅನ್ನ ಮಾಡೋದಿಕ್ಕೆ. ಅಂಡ್ ಇದೇ ರೀತಿ ನಮ್ಮ ಟೀಮ್ ನವರು ಆ ದುಷ್ಟ ಶಕ್ತಿಯನ್ನ ಸೋಲಿಸ್ತಿರ್ತಾರೆ. ಇದನ್ನ ನೋಡುವ ಪ್ರಿನ್ಸಿಪಲ್ ಲಿಂಡಾ ಏನನ್ನ ಹೇಳ್ತಾಳೆ ಅಂದ್ರೆ ಅಲ್ಲಿ ನಿಂತಿರ್ತಾ ಇರುವ ಎಲ್ಲಾ ಸ್ಟೂಡೆಂಟ್ ಗಳಿಗಿವೆ ತಮ್ಮ ಶಕ್ತಿಯನ್ನ ಒಟ್ಟಿಗೆ ಸೇರಿಸಿ ಆ ದುಷ್ಟ ಶಕ್ತಿಯನ್ನ ಭಸ್ಮ ಮಾಡೋದಿಕ್ಕಾಗಿನೇ ಹೇಳ್ತಾಳೆ. ಬಟ್ ಆದ್ರೆ ಇದನ್ನ ಕೇಳುವ ನಮ್ಮ ನೋರಿ ಮುಂದಕ್ಕೆನೆ ಬಂದು ದಯವಿಟ್ಟು ನೀವೆಲ್ಲರೂ ಬರ್ಬೇಡಿ, ಅಲ್ಲೇನೆ ನಿಂತ್ಕೊಳ್ಳಿ, ನಾವು ಇದನ್ನ ನೋಡ್ಕೊಳ್ತೀವಿ ಅಂತ ಹೇಳ್ತಾಳೆ. ಯಾಕಂದ್ರೆ ಈ ದುಷ್ಟ ಶಕ್ತಿಯ ವಶಕ್ಕೆ ನಮ್ಮ ರಾಯ್ನ ಸಿಕ್ಕಾಕೊಂಡ್ಬಿಟ್ಟಿದ್ದಾಳೆ ಅಲ್ವಾ, ಇದ್ರ ಮೇಲೆ ಅಟ್ಯಾಕ್ ಮಾಡಿದ್ರೆ ನಮ್ಮ ರಾಯ್ನ ಕೂಡ ತೀರೋಗ್ಬಿಡ್ತಾಳೆ. ಆದ್ರಿಂದ ನಮ್ಮ ನೋರಿ ಅವಳ ಪ್ರಾಣವನ್ನವೇ ಕೂಡ ಲೆಕ್ಕಿಸದೆ ತನ್ನ ಅಸಲಿ ರೂಪಕ್ಕೆನೆ ಬಂದು ಆ ದುಷ್ಟ ಶಕ್ತಿಯ ಹತ್ರಕ್ಕೆನೆ ಬಂದ್ಬಿಡ್ತಾಳೆ. ಯಾಕಂದ್ರೆ ಹೇಗಾದ್ರೂ ಮಾಡಿ ನಮ್ಮ ಫ್ರೆಂಡ್ಶಿಪ್ ಅನ್ನ ನೆನಪನ್ನ ಮಾಡೋಣ. ಆ ನಂತರ ರಾಯ್ನ ದುಷ್ಟ ಶಕ್ತಿಯನ್ನ ಕಂಟ್ರೋಲ್ ಮಾಡಿ ಅವಳು ನಾರ್ಮಲ್ ರೂಪಕ್ಕೆ ಬರ್ಲಿ ಅನ್ನೋದಾಗಿನೇ ತುಂಬಾ ವಿಷಯಗಳನ್ನ ಹೇಳ್ತಾಳೆ. ಆದ್ರೆ ಆ ದುಷ್ಟ ಶಕ್ತಿ ತುಂಬಾನೇ ಕೋಪವನ್ನ ಮಾಡ್ಕೊಂಡು ನಮ್ಮ ನೋರಿ ಅವಳ ಕಥೆಯನ್ನ ಮುಗಿಸೋದಿಕ್ಕಾಗಿ ಬಂದ್ಬಿಡುತ್ತೆ. ಇನ್ನೇನು ನಮ್ಮ ನೋರಿ ಅವಳ ಕತೆ ಕೂಡ ಮುಗ್ದೋಯ್ತು ಅನ್ನುವ ಕೊನೆ ಕ್ಷಣದಲ್ಲಿ ಅದ್ರ ಒಳಗಿರುವ ರಾಯ್ನ ಎಚ್ಚರಿಯಾಗಿ ಆ ದುಷ್ಟ ಶಕ್ತಿಯನ್ನ ಕಂಟ್ರೋಲ್ ಮಾಡ್ತಾಳೆ. ಅಂಡ್ ಇದ್ದಕ್ಕಿದ್ದಾಗೆ ಒಂದು ಬೆಂಕಿಯ ಉಂಡೆ ಕ್ರಿಯೇಟ್ ಆಗಿ ಒಂದು ದೊಡ್ಡದಾಗಿನೇ ಧಮಾಕವಾಗ್ಬಿಡುತ್ತೆ. ಅಂದ್ರೆ ನಮ್ಮ ರಾಯ್ನ ಅವಳ ಪೂರ್ತಿಯಾದ ಶಕ್ತಿಯನ್ನ ಬಳಸಿ ಆ ದುಷ್ಟ ಶಕ್ತಿಯನ್ನ ಧ್ವಂಸವನ್ನ ಮಾಡಿ ಹಾಕಿದಾಳೆ ಅಂತ ಅರ್ಥ. ನಂತರ ಅದೇ ಜಾಗದಲ್ಲಿ ನಮ್ಮ ರಾಯ್ನ ಅನ್ಕಾನ್ಶಿಯಸ್ ಆಗಿ ಬಿದ್ದಿರ್ತಾಳೆ. ಆದ್ರಿಂದ ನಮ್ಮ ನೋರಿ ತುಂಬಾನೇ ಕಷ್ಟವನ್ನ ಪಟ್ಟು ಅವಳನ್ನ ಎಚ್ಚರೆ ಮಾಡ್ಬೇಕಾದ್ರೆ ಇಬ್ಬರುವೆ ನಾವು ಸಾಧಿಸ್ಬಿಟ್ವಿ ಅನ್ನೋದಾಗಿ ಹ್ಯಾಪಿ ಆಗ್ತಾರೆ. ಅಂಡ್ ಈ ಸ್ಕೂಲಿಗೆ ಬಂದಿರ್ತಾ ಇರುವ ದೊಡ್ಡದಾದ ಸಮಸ್ಯೆಯನ್ನ ಯಾವ್ದಕ್ಕೂ ಪ್ರಯೋಜನ ಇಲ್ಲ ಅಂತ ಕನ್ಸಿಡರ್ ಮಾಡಲಾಗಿದ್ದ ಸ್ಟೂಡೆಂಟ್ ಗಳು ಸೇರ್ಕೊಂಡು ಈ ಸ್ಕೂಲಿನ ಜೊತೆಗೆ ಎಲ್ಲರ ಪ್ರಾಣವನ್ನ ಕಾಪಾಡಿದ್ದಾರೆ.
ಸೊ ಇವಾಗಿನಿಂದ UDM ಅನ್ನುವ ಕಾನ್ಸೆಪ್ಟ್ ಅನ್ನ ಕ್ಯಾನ್ಸಲ್ ಮಾಡಿ ಹಾಕ್ತಾರೆ ಅಂಡ್ ಇಲ್ಲಿಗೆ ಬರುವ ಎಲ್ಲಾ ಸ್ಟೂಡೆಂಟ್ ಗಳಿಗೂ ಒಟ್ಟಿಗೆನೆ ಸೇರಿಸಿ ಟ್ರೈನಿಂಗ್ ಅನ್ನ ಕೊಡ್ತಾರೆ. ಹಾಗೆ ನಮ್ಮ ಗ್ಯಾಂಗ್ ಅವರು ಇಷ್ಟು ದಿನ ಬೇರೆಯಾಗಿ ಬದುಕಿ ಬರ್ತಿದ್ರು ಅಲ್ವಾ, ಆದ್ರೆ ಇವಾಗ ಎಲ್ಲರೂ ಒಟ್ಟಾಗಿನೇ ಸೇರಿ ಆ ಸ್ಕೂಲ್ ನ ಒಳಗಡೆಗೆನೆ ಟ್ರೈನಿಂಗ್ ಅನ್ನ ತಗೊಳ್ತಾರೆ. ಅಂಡ್ ನಮ್ಮ ಬೋರ್ಡ್ಗೂ ಕೂಡ ಪ್ರಮೋಷನ್ ಅನ್ನ ಕೊಟ್ಟು ಇವನನ್ನೇ ಪ್ರೊಫೆಸರ್ ಅನ್ನಾಗಿ ಮಾಡ್ತಾರೆ. ಅಂಡ್ ಇವನಿಗೂ ಕೂಡ ಕೆಲವು ಮಕ್ಕಳನ್ನ ಕೊಟ್ಟು ಅವರಿಗೆ ಟ್ರೈನಿಂಗ್ ಅನ್ನ ಕೊಡೋದಿಕ್ಕಾಗಿ ಒಂದು ಕೆಲಸವನ್ನ ಕೊಡ್ತಾರೆ. ಅಂಡ್ ಈ ಹ್ಯಾಪಿ ಎಂಡಿಂಗ್ ನ ಜೊತೆಗೆ ನಮ್ಮ ಇವತ್ತಿನ ಸ್ಟೋರಿ ಎಂಡ್ ಆಗುತ್ತೆ. ಗೈಸ್, ಇವತ್ತಿನ ಮೂವಿ ಹೇಗಿತ್ತು ಅಂತ ತಪ್ಪದೆ ನಮ್ಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ವಿಡಿಯೋವೇನಾದ್ರೂ ಇಷ್ಟವಾಗಿರ್ತಾ ಇದ್ರೆ ಒಂದು ಲೈಕ್ ಅನ್ನ ಕೊಟ್ಟು ಫಟಾಫಟ್ ಅಂತ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರಿ, ಮುಂದಿನ ವಿಡಿಯೋದಲ್ಲಿ ಭೇಟಿಯನ್ನ ಮಾಡೋಣ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್ ಅಂಡ್ ಟೇಕ್ ಕೇರ್ ಆಫ್ ಯೋರ್ ಸೆಲ್ಫ್.